ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಮನ್ವಾದಿ ಕೇಚಿದ್ ಬ್ರುವತೆ ಹ್ಯಾಸ್ತೀಕಾದಿ ತಥಾಪರೆ ತಥೋಪರಿಚರಾದನ್ಯೇ ಭಾರತಂ ಪರಿಚಕ್ಷತೆ. ಇದು ಭಾರತದ ಕುರಿತಾಗಿ ಅನೇಕ ಮಜಲುಗಳನ್ನು ಹೇಗೆ ತೆರೆದುಕೊಳ್ಳುತ್ತದೆ ಅನ್ನುವುದನ್ನು ಹೇಳುವುದಕ್ಕಾಗಿ ವ್ಯಾಸರು ಕೊಟ್ಟ ದಾರಿ. 3 ದಾರಿಯಲ್ಲಿ ಭಾರತ ನಮ್ಮ ಕಣ್ಣ ಮುಂದೆ ನಿಲ್ಲತ್ತೆ ಅಂತ. ಅದಕ್ಕೆ ಭಾರತಂ ದಶಾರ್ಥಾಃ, ಭಾರತಕ್ಕೆ ಕನಿಷ್ಠ ಪಕ್ಷ 10 ಅರ್ಥ ಇದೆ ಒಂದೊಂದು ಸಾಲಿಗೆ ಅಂತ ಹೇಳುವಂಥದ್ದು. ಆದರೆ 3 ದಿಕ್ಕುಗಳನ್ನು ಇಲ್ಲಿ ಸೂಚಿಸುವಾಗ ಬಹಳ ಜನ ಈ ಶ್ಲೋಕಕ್ಕೆ ಏನು ಅರ್ಥ ಮಾಡ್ತಾರೆ ಅಂದರೆ, ಮನುವಿನ ಕಥೆಯಿಂದ ಆರಂಭವಾಗುವಂಥದ್ದು ಭಾರತ ಅಂತ ಕೆಲವರು ಹೇಳ್ತಾರೆ, ಆಸ್ತಿಕನ ಕಥೆಯಿಂದ ಆರಂಭವಾಗುವಂಥದ್ದು ಅಂತ ಕೆಲವರು ಹೇಳ್ತಾರೆ, ಇಲ್ಲ ಉಪರಿಚರ ವಸುವಿನ ಕಥೆಯಿಂದ ಶುರುವಾಗುವಂಥದ್ದು ಅಂತ ಕೆಲವರು ಹೇಳ್ತಾರೆ. ಹೀಗೆ ಭಾರತ ಎಲ್ಲಿಂದಲೋ ಎಲ್ಲಿಗೋ ಕೊಂಡು ಹೋಗಿ ಹೇಗೋ ಕೊನೆಗೊಳ್ಳುತ್ತೆ ಅನ್ನುವ ಒಂದು ರೀತಿಯ 3 ಹೆಜ್ಜೆಗಳನ್ನು ಬೆಳವಣಿಗೆಯ ದೃಷ್ಟಿಯಿಂದ ಈ ಪದ್ಯವನ್ನು ಅರ್ಥೈಸುವಂಥವರು ಇವತ್ತಿನ ಆಧುನಿಕ ಚಿಂತನಶೀಲರು. ಆದರೆ ಇದರ ಒಳ ಅರ್ಥವನ್ನು ಆಚಾರ್ಯ ಮಧ್ವರು ತೆರೆದಿಟ್ಟು ಹೇಳ್ತಾ, ಇದು ಮನ್ವಾದಿಗಳು ಅಂತಂದಾಗ ಚೆನ್ನಾಗಿ ತಿಳಿದವರು ಜ್ಞಾನದ ದಾರಿಯಲ್ಲಿ ಅಂತರಂಗದ ಪ್ರಪಂಚವನ್ನು, ಮನಸ್ಸಿನ ಅನೇಕ ತರಹದ ಮಜಲುಗಳನ್ನು, ಇದು ನಮ್ಮ ಭಾವನೆಗಳನ್ನೇ ಪ್ರತಿನಿಧಿಸುವ ಪಾತ್ರಗಳಾಗಿ ಬರ್ತಾವೆ. ಹಾಗಾಗಿ ಇದು ಮನೋವೈಜ್ಞಾನಿಕವಾದ ಕಥೆಯಾಗಿ ತೆರೆದುಕೊಳ್ಳುತ್ತೆ. ಆಸ್ತಿಕಾದಿ ತಥಾಪರೆ, ಇನ್ನು ಕೆಲವರು ಅಸ್ತಿ ಅಂತಂದರೆ ಇದೆ, ನಾವು ಹೀಗೆ ನಡೆದಿತ್ತು, ಹೀಗಾಯಿತು ಹಿಂದಿನ ಕಥೆ ಅಂತ ಇತಿಹಾಸದ ದೃಷ್ಟಿಯಿಂದ ಓದಬೇಕಾದದ್ದು ಅಂತ ಎರಡನೆಯ ಮುಖ ಒಂದೇ ಕಥೆಗೆ. ನಾವು ಇವತ್ತು 3D 2D 4D 5D ಅಥವಾ ಇನ್ನೇನೇನೋ ಡೈಮೆನ್ಷನ್ಗಳನ್ನು ಸೇರಿಸಿ ಮಾತನಾಡುವಂಥದ್ದೇನಿದೆ, ಇದು ಮಿನಿಮಮ್ 3 ಮುಖಗಳಿಂದ ಕೂಡಿದೆ. ಇದು 3D ಅಂತ ಅಂದರೆ ಮಾನಸಿಕ ದೃಷ್ಟಿಯನ್ನು ಮನೋವೈಜ್ಞಾನಿಕ ನೆಲೆಯಲ್ಲಿ ಅರ್ಥೈಸುವಂಥದ್ದಾದರೆ, ಇನ್ನು ಇತಿಹಾಸದ ದೃಷ್ಟಿಯಿಂದ ಈ ಜಾಗದಲ್ಲಿ ಇಂತಹ ನದಿಯ ಬುಡದಲ್ಲಿ ಇಂತಹ ಬೆಟ್ಟದ ತಪ್ಪಲಿನಲ್ಲಿ ಇಂಥವರು ಆ ಕಾಲದಲ್ಲಿ ಹೀಗೆಲ್ಲ ಆಳಿ ಈ ನೆಲದಲ್ಲಿ ಆ ಕುರುಹುಗಳನ್ನು ಇವತ್ತಿಗೂ ನೋಡುವಂತೆ ನಮಗೆ ಕಟ್ಟುವ ಹಾಗೆ ಆ ಕಥೆ ತೆರೆದುಕೊಳ್ಳುತ್ತೆ. 3ನೇದು ಉಪರಿಚರ ವಸು. ಉಪರಿಚರ ವಸು ಅಂತ ಒಬ್ಬ ರಾಜ ಇದ್ದಾನೆ, ಅವನ ಕಥೆಯೂ ಹೌದು, ಅವನ ಕಥೆಯೇ ಇಲ್ಲಿ ಆರಂಭದಲ್ಲಿ ಆದಿಪರ್ವದಲ್ಲೇ ಬರುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಉಪರಿಚರ ವಸು, ಎತ್ತರದಲ್ಲಿ ಚಲಿಸುವ ಸಂಪತ್ತಿನ ಮೂಟೆ ಎನಿಸಿದಂತಹ ಭಗವಂತನ ಅಧ್ಯಾತ್ಮದ ಕಥೆಯನ್ನು ಉಪನಿಷತ್ ಉಪರಿ ನಿಷಾದಯತಿ, ನಮ್ಮನ್ನು ಎತ್ತರದಲ್ಲಿ ತಂದು ಕೂಡಿಸತ್ತೆ ಅಂತ. ಹಾಗೆ ಈ ಕಥೆಗಳು ನಮ್ಮನ್ನು ಎಲಿವೇಟ್ ಮಾಡ್ತವೆ. ಹಾಗಾಗಿ ಉಪರಿಚರ ವಸುವಿನ ಕಥೆಯಾಗಿ ಬಂದದ್ದು ಅಂದರೆ ಉಪರಿಚರ ವಸು ಭಗವಂತ. ಆ ಭಗವಂತನ ಕಥೆಯನ್ನಾಗಿ ಈ ಭಾರತವೇ ಕೃಷ್ಣ ಮಾಹಾತ್ಮ್ಯಮುತ್ತಮಂ, ಈ ಇಡೀ ಕಥೆ ಕೃಷ್ಣನ ಮಾಹಾತ್ಮ್ಯವನ್ನು ಹೇಳುತ್ತೆ ಅನ್ನುವ ನೆಲೆಯಲ್ಲಿ ಈ ಕಥೆಯನ್ನು ಅರಿತುಕೊಳ್ಬೇಕು ಅಂತ ಆಚಾರ್ಯರು 3 ದಾರಿಯನ್ನು ಭಾರತಂ ಪರಿಚಕ್ಷತೆ ಅಂತಂದರು. ಅದರಲ್ಲಿ ಆಸ್ತಿಕನ ಕಥೆ ಅಂತ ಬಂದಾಗ ಈ ಕಥೆಗೆ ಒಂದು ಹಿನ್ನೆಲೆ ಬಹಳ ದೊಡ್ಡದಿದೆ. ನಾವು ಆ ದೊಡ್ಡ ಕಥೆಯ ಹಿಂದೆ ಹೋಗುವ ಮುನ್ನ ಅದರ ಮೊದಲಿನ 1ನೆಯ ಪರೆಯನ್ನು ನಾವು ಬಿಚ್ಚುವುದಕ್ಕೆ ಪ್ರಯತ್ನ ಮಾಡೋಣ. ಪಾತ್ರಗಳ ಚಿಂತನೆ ಮಾಡುವಾಗ ಆಸ್ತಿಕನನ್ನು ಎಲ್ಲಿ ನಾವು ಕಾಣ್ತೇವೋ ಅಷ್ಟು ದೃಷ್ಟಿಕೋನವನ್ನು ಇಟ್ಟುಕೊಂಡಾಗ ಅವನಿಂದ ನಾನು ಪಡೆಯಬಹುದಾದದ್ದೇನು ಅನ್ನುವುದು, ನನ್ನ ಜೀವನಕ್ಕೆ ಅಲ್ಲಿಂದ ಸಿಗುವಂತಹ ಸಂದೇಶ ಏನು ಅನ್ನುವ ದೃಷ್ಟಿಯಿಂದ ಯೋಚಿಸಿದಾಗ ಆಸ್ತಿಕ ಅಂತನ್ನುವುದು
ಭಾರತದ ಆದಿಪರ್ವದಲ್ಲೇ ಬರುವ ಪ್ರಸಿದ್ಧವಾದ ಒಂದು ಪಾತ್ರ. ಈ ಕಥೆಗೆ ಬಹಳ ಹಿಂದೆ ಹೋಗಬೇಕಾಗುತ್ತೆ. ಬಹಳ ಹಿಂದೆ ಅಂದರೆ ನಾವು ಯೋಚನೆ ಮಾಡದಷ್ಟು ಹಿಂದೆ. ಇದೆಲ್ಲ ನಮ್ಮ ಇವತ್ತಿನ ಮನುಷ್ಯ ಬೆಳೆದ ಅನ್ನೋ ವಿಕಾಸವಾದದ ಕಥೆಯನ್ನು ಎಲ್ಲಿ ನಾವು ಗಂಟು ಹಾಕ್ತೇವೋ, ಕಾಲದ ಗಂಟನ್ನು, ಅದಕ್ಕಿಂತಲೂ ಹಿಂದೆ ಹೋಗಬೇಕು. ಅದಕ್ಕಿಂತ ಹಿಂದೆ ಅಂತಂದಾಗ ಕದ್ರುವಿನತೆಯರು ಈ ಜಗತ್ತಿನ ಎಲ್ಲ ಥರದ ಜೀವಜಾತಗಳನ್ನು ಹುಟ್ಟಿಸುವುದಕ್ಕೆ ಕಾರಣವಾದ ಕಶ್ಯಪನ ಉಳಿದ ಹೆಂಡಂದಿರ ಜೊತೆಗೆ ಏನು ಕಂಡಿತೋ ಆ ಕಥೆಯ ಮಾನಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ವಿನತೆಯ ಜೊತೆಗೆ ಒಂದು ಪಂದ್ಯವನ್ನು ಹೂಡಿ ಅದರಲ್ಲಿ ಯಾವಾಗ ತಾನು ಸೋಲ್ತೇನೆ ಅಂತ ಅನ್ನಿಸಿ ಕದ್ರು ತನ್ನ ಸೋಲನ್ನು ತಪ್ಪಿಸುವುದಕ್ಕಾಗಿ ತನ್ನ ಮಕ್ಕಳಿಗೆ ಒಂದು ಆದೇಶ ಮಾಡ್ತಾಳೆ. ಆ ಆದೇಶವನ್ನು ಮಕ್ಕಳು ತಿರಸ್ಕರಿಸ್ತಾರೆ. ಇದು ಅನ್ಯಾಯ ಅನ್ನುವುದು ಬಾಯಿ ಮಾತಾದರೆ ದೊಡ್ಡವರ ಮಾತನ್ನು ತಿರಸ್ಕರಿಸುವ ಒಳಗುಟ್ಟು ತಾಯಿಗೆ ಗೊತ್ತಿತ್ತು. ಆದ್ದರಿಂದಾಗಿ ನೀವೆಲ್ಲರೂ ಯಜ್ಞದಲ್ಲಿ ಭಸ್ಮೀಭೂತರಾಗಿ ಅಂತ ಶಪಿಸ್ತಾಳೆ. ಈ ಶಾಪದ ಬಿಸಿ ಉಳಿದ ಮಕ್ಕಳಿಗೆ ತಟ್ಟಿ ಕೊನೆಗೆ ಆ ಪಂದ್ಯದಲ್ಲಿ ಗೆಲ್ತಾಳೆ. ಆ ಕಥೆ ನಮಗೆ ಇಲ್ಲಿ ಅನವಶ್ಯಕ. ಆದರೆ ಆ ಭಸ್ಮೀಭೂತರಾಗಿ ಅನ್ನುವ ಮಾತು ನಾಗಗಳ ಗುಂಪಲ್ಲಿ ಒಂದು ಅತ್ಯಂತ ಭಯಾನಕವಾದ ಪರಿಸ್ಥಿತಿಯನ್ನು ಹುಟ್ಟುಹಾಕುತ್ತೆ. ಅದರಲ್ಲಿ ಕೆಲವರೆಲ್ಲ ಹೀಗೆ ಯಜ್ಞ ಎಲ್ಲಿ ಆಗುತ್ತೆ, ಮುಂದೊಂದು ದಿವಸ ಜನಮೇಜಯನ ಯಾಗಶಾಲೆಯಲ್ಲಿ ನಡೆಯುತ್ತೆ ಅನ್ನೋದು ಸಿದ್ಧವಾದಾಗ ಆ ಯಾಗಶಾಲೆಗೆ ಯಾರೆಲ್ಲ ಋತ್ವಿಜರು ಬರ್ತಾರೋ ಅವರನ್ನೆಲ್ಲ ಕೊಂದು ಹಾಕೋಣ, ಯಾಗ ನಡೆದ್ರೆ ತಾನೇ ನಾವೆಲ್ಲ ಯಾಗದಲ್ಲಿ ಭಸ್ಮೀಭೂತರಾಗುವುದು ಅಂತ ಕೆಲವರು ಜಗಳ ಆಡಿದರು. ಇನ್ನು ಕೆಲವರು ನಾವೇ ಆ ಪದಾರ್ಥಗಳನ್ನು ತರೋಣ, ಮಂತ್ರಗಳನ್ನು ಬದಲಿಸಿ ಬಿಡೋಣ ಅಂದರು. ಇನ್ನು ಕೆಲವರು ಯಜ್ಞದಲ್ಲಿ ತರುವ ಹವಿಸ್ಸುಗಳಲ್ಲೇ ವಿಷವನ್ನು ಬೆರೆಸಿ ಬಿಡೋಣ ಅಂತ ಹೀಗೆ ತೀವ್ರವಾದ ಕ್ರೂರವಾದ ಮಾತುಗಳನ್ನು ಆಡುವಾಗ ಶೇಷನಿಗೆ ಇದನ್ನೆಲ್ಲ ತಡೆಯಲಾರದೆ ನಾಗಪತಿ ಎನಿಸಿದವನು ತನ್ನ ಸ್ಥಾನವನ್ನು ತೊರೆದು ತಪಸ್ಸಿಗಾಗಿ ತೆರಳಿದ. ಆದರೆ ನಾಗಪತಿಯ ಸ್ಥಾನಕ್ಕೆ ಚ್ಯುತಿ ಬಾರದ ಹಾಗೆ ಅವುಗಳನ್ನು ಹಿಡಿತಕ್ಕೆ ತಂದುಕೊಳ್ಳಬೇಕು ಅಂತ ವಾಸುಕಿ ಆ ಸ್ಥಾನವನ್ನು ಅಲಂಕರಿಸಿದ. ಅವನು ಸ್ವಲ್ಪ ಗಂಭೀರವಾಗಿ ಚರ್ಚೆ ನಡೆಸಿ ಏಲಾಪತ್ರ ಮೊದಲಾದ ಎಲ್ಲ ಹಿರಿಯರನ್ನು ಕೂಡಿಸಿಕೊಂಡು ನಾವು ಹೀಗೆಲ್ಲ ತೀವ್ರವಾಗಿ ಕಟುಕರಂತೆ ವರ್ತಿಸಿದರೆ ನಮ್ಮ ಬದುಕಿಗೆ ಖಂಡಿತ ಉಳಿಗಾಲ ಇಲ್ಲ ಅಂತ ಎಚ್ಚರಿಸ್ತಾನೆ. ಇದೇ ಹೊತ್ತಿಗೆ ಕದ್ರು ಕೊಟ್ಟ ಶಾಪವನ್ನು ಕಶ್ಯಪ ಎಲ್ಲಿ ನೆನೆದು ಬೇಸರಿಸ್ತಾನೋ ಅಂತ ಯೋಚಿಸಿ ಚತುರ್ಮುಖ ಅವನ ಬಳಿಗೆ ಬಂದು, ಅವಳು ಕೊಟ್ಟಿರುವ ಶಾಪ ಅದು ಸರಿಯಾದದ್ದೇ ಇದೆ, ಇದರಿಂದ ಲೋಕಕ್ಕೆ ಕ್ಷೇಮವೇ ಆಗುತ್ತೆ, ವಿಷದಿಂದ ನಿರಂತರ ಇನ್ನೊಬ್ಬರ ಏಳಿಗೆಯನ್ನು ಕಂಡು ಕೊರಗುವಂತಹ ಇವರೆಲ್ಲರ ದಮನವಾಗದೇ ಇದ್ದರೆ ಲೋಕದ ಉಳಿಗಾಲಕ್ಕೆ ಕಂಟಕ ಇದೆ ಅನ್ನುವ ಕಾರಣಕ್ಕಾಗಿ ಈ ಶಾಪ ಅನ್ನೋದು ಭಗವತ್ ಸಂಕಲ್ಪಯುಕ್ತವೇ ಆಗಿದೆ. ನಿನಗೆ ಎಲ್ಲಿಯಾದರೂ ಹೆಚ್ಚು ಕಮ್ಮಿಯಾಗಿ ಏನಾದರೂ ತೊಂದರೆಯಾದರೆ ಇದನ್ನು ಪರಿಹರಿಸಲಿಕ್ಕೆ ವಿಷಹಾರಿ ಅನ್ನುವ ವಿದ್ಯೆಯನ್ನು ನಾನು ಕೊಡ್ತೇನೆ, ಇದನ್ನು ಸ್ವೀಕರಿಸು ಅಂತ ಹೇಳಿ ಕಶ್ಯಪನಿಗೆ ಕೊಟ್ಟಿದ್ದ. ಕಾಲಘಟ್ಟ ಅನೇಕ ಮನ್ವಂತರಗಳನ್ನು ದಾಟಿ ನಾವು ನೋಡುತ್ತಾ ಇರುವ 28ನೆಯ ದ್ವಾಪರದಲ್ಲಿ ಈ ಕಥೆಗೊಂದು ಮತ್ತೊಂದು ಮುಖ ಸಿಗುತ್ತೆ. ಅಂದರೆ ಇದು ನಡೆದ ಯಾವುದೋ ಕಾಲದ ಕಥೆಯ ಶಾಪದ ಪರಿಮಾರ್ಜನೆ ಇನ್ನೆಲ್ಲೋ ಆಗುತ್ತೆ. ನಾವು ಎಷ್ಟೋ ಸರ್ತಿ ಎಷ್ಟೆಲ್ಲ ಒಳ್ಳೇದು ಮಾಡಿದ್ದೇವೆ ಆದರೂ ಕೂಡ ನಮಗೆ ಕೆಟ್ಟದ್ದೇ ಆಗುತ್ತೆ ಅಂತ ನಾವೆಲ್ಲ ಭಾವಿಸ್ತೇವೆ. ಆದರೆ ಆ ಕೆಟ್ಟದಾಗುವುದಕ್ಕೆ ಕಾರಣವಾದದ್ದು ಕೇವಲ ಇದೇ ನಮ್ಮ ನೆನಪಿನ ಬುತ್ತಿಯಲ್ಲಿ ಸಿಕ್ಕಿದ ಘಟನೆಗಳೇ ಉತ್ತರವಾಗಿ ಕೊಡುವುದು ಅಸಾಧ್ಯ. ಎಷ್ಟೋ ಜನ್ಮಗಳ ಹಿಂದಿನ ಪಾಪ ಪುಣ್ಯಗಳ ಸಂಪಾದನೆ, ಕರ್ಮಫಲದ ಅನುಭವಿಸುವಿಕೆ ಇದು ಕಾಯ್ತಾ ಇರುತ್ತೆ. ನಾವು ಯಾವಾಗ ಅನುಭವಿಸಬೇಕು ಅಂತ ಕಾಲದ ಲೆಕ್ಕ ಕೂಡಿ ಬಂದಾಗ ಅದು ಸರಿ ಹೋಗುತ್ತೆ. ಯೋಗ ಬರಬೇಕು, ಕಾಲ ಬರಬೇಕು, ಸಂಭವನೀಯ ವಾತಾವರಣ ಇರಬೇಕು, ಅವನ ಯೋಗ್ಯತೆ ಹಾಗೇ ಇರಬೇಕು. ಇದೆಲ್ಲ ಸೇರಿ ಒಂದು ಘಟನೆ ನಡೆಯುತ್ತೆ. ಅಂತೂ ಸರ್ಪಯಜ್ಞದ ಸಿದ್ಧತೆ ನಡೆದಿತ್ತು. ಇದಕ್ಕೆ ಪೂರಕವಾಗಿ ಇದನ್ನು ತಪ್ಪಿಸುವುದಕ್ಕೆ ಬೇಕಾಗಿ ವಾಸುಕಿ ತುಂಬ ಗಂಭೀರವಾದ ಚಿಂತನೆ ನಡೆಸುವಾಗ ಆ ಮಂತ್ರಾಲೋಚನೆಯಲ್ಲಿ ಕೊನೆಗೆ ಅಲ್ಲಿ ಒಂದು ಮಾತು ಬರುತ್ತೆ. ಏನು ಅಂದರೆ, ಇದಕ್ಕೆ ಚತುರ್ಮುಖನಿಂದ ಉತ್ತರ ಪಡೆದರೆ ಸುಖವಾದೀತು ಅಂತ. ಅದೇ ಹೊತ್ತಿಗೆ ಏನಾಯಿತು ಅಂತಂದರೆ, ದೇವತೆಗಳು ಸಮುದ್ರವನ್ನು ಮಥಿಸಬೇಕು ಅನ್ನುವ ನೆಪವನ್ನು ಒಡ್ಡಿದಾಗ ವಾಸುಕಿ ತಾನು ಹಗ್ಗವಾಗ್ತೇನೆ, ಇದರಿಂದ ಲೋಕಕ್ಕೆ ಉಪಕಾರವಾಗುವುದಾದರೆ ಆಗಲಿ ಅಂತ ಭಾವಿಸಿ ಒಪ್ಪಿಕೊಂಡ. ಹಾಗೆ ಮಥನವಾದ ಬಳಿಕ ಮತ್ತೆ ಮರಳಿ ಬಂದಾಗ ಅದರಲ್ಲೊಬ್ಬ ನಾಗಪತಿ ಹೇಳ್ತಾನೆ, ಆ ಸರ್ಪಗಳ ನಾಶಕ್ಕೆ ಕಾರಣವಾದಂತಹ ಯಾಗದಿಂದ ಲೋಕಕ್ಕೆ ಒಳಿತಾದರೂ ಇನ್ನಷ್ಟು ಉಳಿಯಬೇಕಾದ ಸರ್ಪಗಳ ರಕ್ಷಣೆಗಾಗಿ ವಾಸುಕಿ ತನ್ನ ತಂಗಿಯಾದ ಜರತ್ಕಾರುವನ್ನು ಅದೇ ಹೆಸರಿನ ಜರತ್ಕಾರು ಅನ್ನುವ ಋಷಿವಿಗೆ ಮದುವೆ ಮಾಡಿಕೊಟ್ರೆ ಅವನ ವಂಶ ನಿರ್ವಂಶವಾಗುವುದಿಲ್ಲ,
ಮುಂದಿನ ಪೀಳಿಗೆ ಚೆನ್ನಾಗಿ ಬೆಳೆದು ಲೋಕಕ್ಕೆ ಹಿತಕಾರಿಯಾಗುತ್ತೆ ಅಂತ. ಇದನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ಮತ್ತೆ ವಾಸುಕಿಯೇ ತೆರಳಿ ಚತುರ್ಮುಖನಲ್ಲಿ ತನ್ನ ಪ್ರಾರ್ಥನೆ ನೀಡ್ತಾನೆ. ನನ್ನ ವಂಶವನ್ನು ಉಳಿಸಲಿಕ್ಕೆ ನೀವೇನೋ ಒಂದು ಸೂಚನೆ ನಿತ್ತಿದ್ದೀರಂತೆ, ನಿಮ್ಮ ಬಾಯಿಯಲ್ಲೇ ಮತ್ತೆ ಕೇಳಬೇಕೆಂಬ ಬಯಕೆ ನನ್ನನ್ನು ಕಾಡ್ತಾ ಇದೆ ಅಂತ. ಆಗ ಕೂಡಲೇ ಚತುರ್ಮುಖ ಮತ್ತೆ ಅದೇ ಮಾತನ್ನು ಹೇಳ್ತಾನೆ, ನಿನ್ನ ತಂಗಿಯನ್ನು ಜರತ್ಕಾರುವಿಗೆ ಕೊಟ್ಟು ಮದುವೆ ಮಾಡು ಅಂತ. ಆಯಿತು, ಜರತ್ಕಾರುವಿಗೆ ಕೊಟ್ಟು ಮದುವೆ ಮಾಡುವುದಕ್ಕೋಸ್ಕರ ಊರೆಲ್ಲ ಹುಡುಕ್ತಾನೆ, ಕಾಡೆಲ್ಲ ಅಲೀತಾನೆ. ಅಂಥ ಸಂದರ್ಭದಲ್ಲಿ ಜರತ್ಕಾರು ಸಿಗುತ್ತಾನೆ ಕೂಡ. ಸಿಕ್ಕಿದಾಗ ಅವನದೊಂದು ಷರತ್ತು ಇದೆ. ಏನು ಅಂದರೆ, ನಾನು ಮದುವೆ ಆದಮೇಲೆ ನೋಡಿಕೊಳ್ಳಿಕ್ಕೆ ನನ್ನ ಹತ್ರ ಯಾವ ಆಸ್ತಿಪಾಸ್ತಿ ಇಲ್ಲ, ದೊಡ್ಡ ಕೆಲಸ ಇಲ್ಲ, ಸಂಬಳ ಇಲ್ಲ, ಎಲ್ಲಿಯೂ ಅಧಿಕಾರ ಇಲ್ಲ, ನಾನು ಬೇಕಾಬಿಟ್ಟಿರುವವನು, ನನಗೆ ಇಷ್ಟ ಬಂದಲ್ಲಿ ತಪಸ್ಸಿಗೋಸ್ಕರ ಕೂಡುವವನು, ನಿನ್ನ ಜೊತೆಗಿನ ಸಂಬಂಧ ಈ ತಂಗಿಯನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾ ಇರುವುದು ನನ್ನದೂ ಒಂದು ಯಾವುದೋ ಕಾರಣ ಇದೆ, ಅದಕ್ಕೋಸ್ಕರ ಒಪ್ಪಿಕೊಳ್ತಾ ಇದ್ದೇನೆ. ಆದರೆ ನನಗೆ ಯಾವಾಗಾದರೂ ಮತ್ತೆ ಒಂದು ದಿವಸ ತಪಸ್ಸಿಗೆ ಹೋಗಬೇಕು ಅಂತ ಅನಿಸಿದರೆ ನಾನು ಹೊರಟು ಬಿಡುತ್ತೇನೆ, ಇದು ನನ್ನ ಮೊದಲಿನ ಕರಾರು ಅಂತ. ಆದರೆ ಜರತ್ಕಾರುವಿನ ಆಲೋಚನೆಯನ್ನು ತಿರಸ್ಕರಿಸುವ ಧೈರ್ಯವಾಗಲಿ ಪರಿಸ್ಥಿತಿಯ ಒತ್ತಡವಾಗಲಿ ಅವನನ್ನು ಬಾಯಿ ಕಟ್ಟಿಸಿತು. ಧೈರ್ಯ ಇರಲಿಲ್ಲ ಅಂತಲ್ಲ, ಆದರೆ ಪರಿಸ್ಥಿತಿ ಬಾಯಿ ಕಟ್ಟಿಸಿತು. ಜರತ್ಕಾರು ಅವನ ತಂಗಿ, ಅದೇ ಹೆಸರಿನವಳು, ಅವನು ಅದೇ ಷರತ್ತನ್ನಿಟ್ಟಿದ್ದ, ನನ್ನದೇ ಹೆಸರಿನ ಹೆಣ್ಣಿಗೆ ಮದುವೆ ಆದರೆ ಮಾತ್ರ ನಾನು ಸಂಸಾರ ಮಾಡ್ತೇನೆ ಅಂತ. ಅಂಥದ್ದೇ ಒಂದು ವ್ಯವಸ್ಥೆಯನ್ನು ಭಗವಂತ ಒದಗಿಸಿಕೊಟ್ಟ. ಜರತ್ಕಾರುವಿನ ಜೊತೆಗೆ ಮದುವೆ ಆಯಿತು. ಅಲ್ಲಿಯೇ ಹುಟ್ಟಿದವನು ಆಸ್ತಿಕ. ಜರತ್ಕಾರುವಿನಿಂದ ಹುಟ್ಟಿದೊಡನೆ ಎಲ್ಲ ಸಂಸ್ಕಾರಗಳನ್ನು ಪಡೆದ. ಎಲ್ಲಿಯವರೆಗೆ ಅವನು ವೈರಾಗ್ಯಶೀಲನಾಗಿದ್ದ ಅಂತಂದರೆ, ತನಗಾಗಿ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಂಡಿರಲಿಲ್ಲ, ತನ್ನ ಹೆಂಡತಿಯ ಅಣ್ಣನ ಮನೆಯಲ್ಲಿಯೇ ವಾಸವಾಗಿದ್ದ. ಇದು ಅವನ ಕರಾರಿನಲ್ಲೇ ಇತ್ತು. ಹಾಗಾಗಿ ವಾಸುಕಿಯು ಇದರ ಬಗ್ಗೆ ವ್ಯಥೆ ಪಡಲಿಲ್ಲ. ತಮ್ಮ ವಂಶ ಉಳಿಯುವುದಕ್ಕೋಸ್ಕರ ತಂಗಿ ಮತ್ತು ಅಣ್ಣ ಇಬ್ಬರೂ ಸೇರಿಕೊಂಡು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಅದರಲ್ಲಿ ಜರತ್ಕಾರು ವಾಸುಕಿಯ ತಂಗಿಯ ತ್ಯಾಗ ಬಹಳ ದೊಡ್ಡದು. ನಮಗನಿಸುತ್ತೆ ಯಾವಾಗಲೂ ತ್ಯಾಗ ಮಾಡಬೇಕಾದವರು ಇವರೇನಾ, ಈ ವರ್ಗದವರೇನಾ ಅನ್ನುವ ಒಂದು ಪ್ರಶ್ನೆ ಇರುತ್ತೆ. ಅದು ಅವಳ ಮನಸ್ಸಿನಲ್ಲಿ ಬರಬೇಕಿತ್ತು, ನಾವೇ ಯಾಕೆ ತ್ಯಾಗ ಮಾಡಬೇಕು ಅಂತ. ಆದರೆ ಅವಳಿಗೆ ಹಾಗೆ ಅನ್ನಿಸ್ಲಿಲ್ಲ. ಅವಳು ತನ್ನ ವಂಶ ಉಳಿಯತ್ತೆ, ತನ್ನ ಅಣ್ಣನ ಗೌರವ ಉಳಿಯತ್ತೆ. ವಂಶ ಉಳಿಯುವುದು ಅಂದರೆ ಕೇವಲ ನಾನು ಮಾತ್ರ ಉಳಿಯುವುದಕ್ಕೆ ಪ್ರಯತ್ನಿಸಿದರೆ ಉಳಿದದ್ದು ನಾಶ ಆದರೆ ಉಳಿದದ್ದಕ್ಕೇನು ಲಾಭ ಇಲ್ಲ. ನನ್ನ ಗಳಿಕೆಯಲ್ಲಿ ಏನಾದರೂ ತೊಂದರೆ ಉಂಟಾದರೆ ಅದರಿಂದ ನಾನು ಬೇಸರ ಪಡಬೇಕು. ಆದರೆ ನನ್ನ ಗಳಿಕೆ, ಮುಂದೆ ಪಡೆಯುವ ಪುತ್ರ ರತ್ನ ಇಡೀ ಮುಂದಿನ ಪೀಳಿಗೆಗೆ ಒಂದು ಹೊಸ ದಿಕ್ಕಾಗುತ್ತೆ ಅಂತ ಯೋಚಿಸಿ ಒಪ್ಪಿಕೊಂಡ್ಲು. ಇದ್ದಕ್ಕಿದ್ದಂತೆ ಒಂದು ದಿವಸ ಒಂದು ಸಣ್ಣ ಮನಸ್ತಾಪ ಉಂಟಾಯಿತು. ಆ ಮನಸ್ತಾಪದಿಂದ ಜರತ್ಕಾರು ತಾನು ತಪಸ್ಸಿಗೆ ಹೊರಡಬೇಕು ಅಂತ ಹೊರಟು ಬಿಟ್ಟ. ಆ ಹೊತ್ತಿಗೆ ಅಣ್ಣನಿಗೆ ಗಾಬರಿಯಾಯಿತು. ನಾವು ಯಾವುದನ್ನು ಅಪೇಕ್ಷೆ ಪಟ್ಟು ಈ ದಾಂಪತ್ಯವನ್ನು ಬಯಸಿದೆವೋ ಅಂಥ ಒಬ್ಬ ಪುತ್ರನನ್ನು ಪಡೆಯಲೇ ಇಲ್ಲವಲ್ಲ ಅಂತ. ಆದರೆ ತಂಗಿ ಹೇಳ್ತಾಳೆ, ಅಣ್ಣ, ಜರತ್ಕಾರು ಹೊರಡುವಾಗ ನಿನ್ನ ಗರ್ಭದಲ್ಲಿ ವಿಶೇಷವಾದಂಥ ನಿನ್ನ ವಂಶವನ್ನು ಉಳಿಸುವ ಸುಂದರವಾದಂತಹ ಜೀವವೊಂದು ನೆಲೆಸಿದೆ, ನೀನು ಚಿಂತಿಸಬೇಕಾದ ಅಗತ್ಯ ಇಲ್ಲ ಅಂತ ಧೈರ್ಯ ತುಂಬಿದ್ದಾನೆ ಅಂತ ಹೇಳಿದಾಗ ಅಣ್ಣ ನಿಟ್ಟುಸಿರು ಬಿಟ್ಟ. ಆದರೆ ನಿನ್ನ ಬದುಕು ಹೀಗಾಯಿತಲ್ವಾ ಅಂತ ಬೇಸರವನ್ನೂ ವ್ಯಕ್ತಪಡಿಸಿದಾಗ ತಂಗಿ ಹೇಳಿದ್ಲು, ಅಣ್ಣ, ಇದು ನಮ್ಮೆಲ್ಲರ ಲಕ್ಷೋಪಲಕ್ಷ ಜೀವಿಗಳ ಉಳಿಕೆಗೋಸ್ಕರ ಈ ತ್ಯಾಗವನ್ನು ನಾನು ತುಂಬ ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಜರತ್ಕಾರುವಿನ ತ್ಯಾಗದ ಬಲದಿಂದ ಅಲ್ಲಿಯೇ ಆಸ್ತಿಕನೆಂಬಂತಹ ಒಬ್ಬ ಉತ್ತಮನಾದ ಯೋಗ್ಯನಾದ ಕುಮಾರ ಹುಟ್ಟಿದ. ಹುಟ್ಟುತ್ತಲೇ ಸಮಸ್ತ ವೇದಾಂಗ ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಅರಿತವನಾಗಿ ಮನೆಯಲ್ಲಿ ಅಭ್ಯಾಸವನ್ನು ಹೆಚ್ಚಿಸಿಕೊಂಡ. ಋಷಿಗಳಲ್ಲಿ ಶಾಸ್ತ್ರದ ಹೆಚ್ಚಿನ ಅಧ್ಯಯನಕ್ಕಾಗಿ ತೆರಳಿದ. ಮನೆಯಲ್ಲೇ ಓಡಾಡ್ತಾ ಇದ್ದ. ಓಡಾಡುವಾಗ ತಾಯಿ ಯಾವಾಗಲೂ ಹೇಳ್ತಾ ಇದ್ಲು, ನೀನು ನಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸಬೇಕಾದವನು, ನಿನಗೊಂದು ಗುರುತರವಾದ ಜವಾಬ್ದಾರಿ ಇದೆ. ನಾನು ಯಾವ ಕಾರಣಕ್ಕೋಸ್ಕರ ಈ ದಾಂಪತ್ಯವನ್ನು ಅನುಭವಿಸಿದನೋ ಅದೆಲ್ಲದರ ಸಫಲತೆ ನಿನ್ನ ಕೈಯಲ್ಲಿದೆ ಅಂತ ಯಾವಾಗಲೂ ಹೇಳುತ್ತಿದ್ಲು. ಅವನಿಗೂ ಅರ್ಥ ಆಗಿತ್ತು ಒಂದಿಷ್ಟು. ಯಾವಾಗಲೂ ಮಾವ ಬಂದು ಕೆಲವೊಂದು ಬಾರಿ ಬಹುಶಃ ನಮ್ಮ ಸಾವಿನ ನೆರಳು ಹತ್ತಿರಕ್ಕೆ ಸುಳಿತಾ ಇದೆ, ಏನಾಗುತ್ತೋ ಗೊತ್ತಿಲ್ಲ ಅಂತ. ಆಗ ಮಾವನಿಗೆ ಧೈರ್ಯ ಹೇಳ್ತಿದ್ದ, ಯೋಚನೆ ಮಾಡಬೇಡಿ, ನಾನಿದ್ದೇನೆ, ನನ್ನ
ಮಂತ್ರದ ಬಲದಿಂದ, ತಪಸ್ಸಿನ ಬಲದಿಂದ, ನಾನು ಮಾಡಿದ ಪ್ರಾರ್ಥನೆಯ ಬಲದಿಂದ ಈ ತೊಂದರೆಯನ್ನು ಪರಿಹರಿಸಬಲ್ಲೆ, ನೀವು ಭಯಭೀತರಾಗಬೇಡಿ ಅಂತ ಎಚ್ಚರಿಸ್ತಾ ಇದ್ದ. ಅಂಥದ್ದೇ ಪ್ರಸಂಗ ಹತ್ತಿರಕ್ಕೆ ಬಂದು ಬಿಟ್ಟಿತು. ಎಲ್ಲಿಂದ ಎಲ್ಲಿಯ ಸಂಬಂಧ ನೋಡಿ. ಯಾವುದೋ ಕಾಲದ ಶಾಪಕ್ಕೆ ಇನ್ಯಾವುದೋ ಕಾಲದಲ್ಲಿ ಬಂದ ಆಸ್ತಿಕನ ಎದುರುತನ ಯಜ್ಞವನ್ನು ನಿಲ್ಲಿಸಿತು ಅನ್ನುವ ಕಥೆಯನ್ನು ನಾವು ಕೇಳುತ್ತೇವೆ ಮುಂದೆ. ಆದರೆ ಈ ಯಾಗ ನಡೆಯುವುದಕ್ಕೇನು ಕಾರಣ ಅಂತ ನಾವು ಇನ್ನೊಂದು ದೃಷ್ಟಿಯಿಂದ ಗಮನಿಸಿದಾಗ, ಪಾಂಡವರ ಕುಡಿ ಉತ್ತರೆಯ ಗರ್ಭದಲ್ಲಿ ತುಂಬಿಕೊಂಡಿತ್ತು. ಕೃಷ್ಣ ಸ್ವತಃ ತನ್ನ ಕಣ್ಗಾಪಿನಲ್ಲಿ ಆ ಮಗುವನ್ನು ಉಳಿಸಿ ಮುಂದೆ 36 ವರುಷಗಳ ಕಾಲ ಈ ನೆಲವನ್ನು ಸುಭಿಕ್ಷವಾಗಿ ಕಲಿಯ ದೋಷದಿಂದ ನಿರ್ಮುಕ್ತವಾಗುವಂತೆ ರಕ್ಷಿಸಿದ ಪರೀಕ್ಷಿತ್ ರಾಜ ಕೊನೆಗೆ ತಾನು ಹಸಿವೆ ನೀರಡಿಕೆಯಿಂದ ತುಂಬ ಕಂಗಾಲಾಗಿ ಶಮೀಕ ಅನ್ನುವಂತಹ ಋಷಿಯ ಕೊರಳಿಗೆ ಸರ್ಪದ ಹಾರವನ್ನು, ಅಂದರೆ ಸತ್ತು ಹೋಗಿದ್ದ ಹಾರವನ್ನು ಹಾಕಿ ನೀನು ಇದರಂತೆಯೇ ಸರಿ ಅಂತ ಭಾವಿಸಿ ಹೊರಟು ಹೋದವನಿಗೆ ಅವನ ಮಗನಾದಂತಹ ಶೃಂಗಿ ಶಪಿಸಿದ. ಯಾವ ಸರ್ಪವನ್ನು ಅವಮಾನಿಸುವುದಕ್ಕಾಗಿ ನೀನು ಕೊರಳಿಗೆ ಹಾಕಿ ಹೋದೆಯೋ ಅಂಥದ್ದೇ ಸರ್ಪದ ಬದುಕಿದ ತಕ್ಷಕನ ಕೈಯಿಂದ ನಿನ್ನ ಸಾವು ಒದಗಲಿ, 7 ದಿನಗಳಿಗೆ ನಿನ್ನ ಉಸಿರು ನಿಲ್ಲಲಿ ಅಂತ ಶಪಿಸಿದ. ಪರಿಣಾಮವಾಗಿ ತಕ್ಷಕ 7ನೆಯ ದಿನ ಭಾಗವತದ ಕಥೆಯನ್ನು ಶುಕಾಚಾರ್ಯರಿಂದ ಕೇಳುತ್ತಲೇ ಅತ್ಯಂತ ಪ್ರೀತಿಯಿಂದ ಭಗವಂತ ಒದಗಿಸಿದ ಈ ಶರೀರವನ್ನು ಕಥಾಶ್ರವಣವೆಂಬ ಯೋಗದ ಹೊತ್ತಿನಲ್ಲೇ ಕಳೆದುಕೊಳ್ತಾ ಇದ್ದೇನೆ ಅಂತ ಸುಖವಾಗಿ ಭಗವಂತರಿಗೆ ತನ್ನನ್ನು ಒಪ್ಪಿಸಿಕೊಂಡ. ಆದರೆ ಒಪ್ಪಿಸಿಕೊಂಡ ಕಥೆಯನ್ನು ಹತ್ತಿರದಿಂದ ನೋಡಿದವರಿಗೆ ಗೊತ್ತಿತ್ತು. ಆದರೆ ಅದು ಇನ್ನೊಂದು ಮುಖವನ್ನು ಬೇರೆ ಕಡೆಯಿಂದ ತೆರೆದುಕೊಂಡಿತು. ಜನಮೇಜಯನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಉದಂಕ ಅನ್ನುವಂತಹ ಋಷಿಯೊಬ್ಬ ಬರ್ತಾನೆ. ಗುರುಗಳಿಗೆ ಕರ್ಣಕುಂಡಲವನ್ನು ಒಪ್ಪಿಸಬೇಕಾದಂಥ ಪ್ರಸಂಗದಲ್ಲಿ ತಕ್ಷಕನ ಕೈಯಿಂದ ಅಪಹೃತಗೊಂಡ ಸಂದರ್ಭದಲ್ಲಿ ಅವನ ಮೇಲೆ ಕೋಪಗೊಂಡ. ಇಂದ್ರನ ವರದಿಂದ ಅವನು ಕೊಟ್ಟ ಅನುಕೂಲತೆಯಿಂದ ಮರಳಿ ಪಡೆದರೂ ತಡವಾಗುವುದಕ್ಕೆ ಕಾರಣವಾದದ್ದು ತಕ್ಷಕ ಅನ್ನುವ ಕೋಪ ಆತನಿಗೆ ಒಳಗಿನಿಂದ ಅತ್ಯಂತ ಸಿಟ್ಟು ಬರಿಸಿತು. ಅದರಲ್ಲೂ ಒಂದು ಸುಂದರವಾದ ಮನೋವಿಜ್ಞಾನ ಏನು ಅಂದರೆ, ಪೂರ್ವದಲ್ಲಿ ಧೌಮ್ಯ ಋಷಿಗಳ ಆಶ್ರಮದಲ್ಲಿ ಉಪಮನ್ಯು, ಬೈದ ಮತ್ತು ಉದ್ದಾಲಕ ಅನ್ನುವ 3 ಶಿಷ್ಯರಲ್ಲಿ ಈ ಬೈದನ ಶಿಷ್ಯನಾಗಿ ಉದಂಕ ಆ ಗುರುಕುಲದಲ್ಲಿ ಕಲಿತವ. ಗುರುಗಳು ಅತ್ಯಂತ ಕಠಿಣವಾದ ಶ್ರಮದಾಯಕವಾದ ಕೆಲಸಗಳನ್ನು ಕೊಟ್ಟು ಕೊನೆಗೆ ಅವರಿಗೆ ಸಿದ್ಧಿಯಾಗಲಿ ಅಂತ ಅನುಗ್ರಹಿಸಿ ಕಳಿಸಿದರು. ಆದರೆ ಬೈದ ಹಾಗೆ ಮಾಡದೆ ನಮ್ಮ ಶಿಷ್ಯರು ಕಷ್ಟಪಡಬಾರ್ದು, ಬರೀ ಓದಬೇಕು ಅಂತ ಅಷ್ಟೇ ಬಿಟ್ಟಿದ್ದ. ಎಲ್ಲಿ ಶ್ರಮ ಇಲ್ಲದೆ, ಗುರುಗಳ ಸೇವೆ ಇಲ್ಲದೆ ಹಾಗೆಯೇ ಪಡೆದ ವಿದ್ಯೆ ಇದೆಯೋ ಅದೆಲ್ಲೋ ಒಂದು ಕಡೆ ಅಹಂಕಾರಕ್ಕೋ ಇನ್ಯಾವುದೋ ದಾರಿ ತಪ್ಪುವುದಕ್ಕೆ ಕಾರಣ ಆಗುತ್ತೆ ಅನ್ನುವ ಹಾಗೆ ನಾವೇ ನೋಡುವ ನಮ್ಮ ಜನ್ರೇಷನ್ ಗ್ಯಾಪನ್ನು, ನಮ್ಮ ಹಿರಿಯರು ನಾವು ತಪ್ಪು ಮಾಡಿದಾಗ ನಮ್ಮ ಜೊತೆಗೆ ಹೇಗೆ ವರ್ತಿಸ್ತಾ ಇದ್ರು, ಇವತ್ತು ನಾವು ನಮ್ಮ ಮಕ್ಕಳ ಜೊತೆಗೆ ಹೇಗೆ ವರ್ತಿಸ್ತಾ ಇದ್ದೇವೆ ಅನ್ನುವ ಒಂದು ಜನ್ರೇಷನ್ ಗ್ಯಾಪನ್ನು ಈ ಕಥೆ ಹೇಳ್ತಾ, ಉದಂಕನ ಮೇಲೆ ಬೈದ ಯಾವುದೇ ಒತ್ತಡ ಹೇರದೆ ನೀನು ಕಲಿತರೆ ಸಾಕು ಅಂತ ಬಿಟ್ಟ ಪರಿಣಾಮವೋ ಎನ್ನುವಂತೆ ಸಿಟ್ಟು ಬಂತು ಅವನಿಗೆ ತಕ್ಷಕನ ಮೇಲೆ. ಗುರುಗಳಿಗೆ ಒಪ್ಪಿಸಬೇಕಾದದ್ದನ್ನು ಒಪ್ಪಿಸಿ ಆಗಿದ್ರೂ ಹಠ ಬಿಡದೆ ಜನಮೇಜಯನ ಬಳಿಗೆ ಬಂದು, ತಕ್ಷಕ ಇಡೀ ಲೋಕಕ್ಕೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದ, ಪ್ರಜೆಗಳ ಹೃದಯ ಸಿಂಹಾಸನದಲ್ಲಿ ನಿರಂತರ ಕುಳಿತು ಕಲಿಯನ್ನು ದೂರಗೊಳಿಸಿದವನ ಕೊಲೆಯನ್ನು ಮಾಡಿದವನು ಇದೇ ತಕ್ಷಕ. ಅವನನ್ನು ಶಿಕ್ಷಿಸದೆ ನೀನು ಹೇಗೆ ಇಷ್ಟು ತೃಪ್ತನಾಗಿ ಸಮಾಧಾನದಿಂದ ಸಂತೋಷದಿಂದ ನಿನ್ನ ಸಿಂಹಾಸನದ ಸುಖವನ್ನು ಅನುಭವಿಸಲಿಕ್ಕೆ ನೀನು ಕೂತಿದ್ದೀ ಅಂತ ಒಂದಿಷ್ಟು ಬಿಸಿಯನ್ನು ಅವನ ಭಾವನೆಗಳಿಗೆ ಬೆರೆಸ್ತಾನೆ. ಜನಮೇಜಯನಿಗೆ ಕೋಪ ಬರುತ್ತೆ. ಇಷ್ಟಕ್ಕೆ ಕೋಪ ಬರಲಿಲ್ಲ, ಜೊತೆಗೊಂದು ಮಂತ್ರಿಗಳೊಂದು ಕೆಲವು ವಿಷಯಗಳನ್ನು ನುಡಿಯುತ್ತಾರೆ. ಏನು ಅಂದರೆ, ನಿಮ್ಮ ತಂದೆ ಬದುಕ್ತಾ ಇದ್ದ, ಅಷ್ಟರಲ್ಲಿ ತಕ್ಷಕ ಬದುಕಿಸಲಿಕ್ಕೆ ಯೋಗ್ಯವಾದ ಒಬ್ಬ ಕಾಶ್ಯಪನೆಂಬಂತಹ ಋತ್ವಿಜ ಬಂದದ್ದನ್ನು ತಡೆದು ನಿಲ್ಲಿಸಿ ಅವನನ್ನು ಮರಳಿ ಕಳುಹಿಸ್ತಾನೆ. ಇದು ನಮಗೆ ಹೇಗೆ ಗೊತ್ತಾಯಿತು ಅಂದರೆ, ಅವರಿಬ್ಬರ ನಡುವಿನ ಸಂಭಾಷಣೆಯನ್ನು ಮಂತ್ರಿಗಳು ಉಸುರುತ್ತಾರೆ. ಕಾಶ್ಯಪ ಬರ್ತಾ ಇದ್ದ, ತಕ್ಷಕ ಎದುರಾದ, ಎಲ್ಲಿಗೆ ಅಂತ ಕೇಳಿದ. ಲೋಕಕ್ಕೆ ಅತ್ಯಂತ ಮೆಚ್ಚುಗೆಯನ್ನು ಪಡೆದ, ಲೋಕದ ಹಿತಕಾರಿಯಾದ ರಾಜನನ್ನು, ನಮ್ಮ ದೇಶದ ರಾಜನನ್ನು ಉಳಿಸ್ಕೊಳ್ಬೇಕಾದುದು ನನ್ನ ಕರ್ತವ್ಯ. ಇಂಥ ರಾಜ ಮತ್ತೆ ಸಿಗಲ್ಲ, ಇವನನ್ನು ಕಳ್ಕೊಂಡ್ರೆ ಕಲಿ ನಮ್ಮನ್ನೆಲ್ಲರನ್ನು ನುಂಗಿ ಕುಡಿತಾನೆ, ನನ್ನ ಕರ್ತವ್ಯ ಅದು ಅಂತ ಹೊರಟ. ಆದರೆ ತಕ್ಷಕ ಇದು ದೈವ ಸಂಕಲ್ಪ ಅನ್ನುವ ಎಚ್ಚರಿಕೆಯನ್ನು ಕೊಡುವ ಹಾಗೆ, ಆದರೆ ಅದು ಮೇಲ್ನೋಟಕ್ಕೆ ಕಾಣುವುದಿಲ್ಲ ಆ ಕಥೆಯಲ್ಲಿ. ನಿನಗೆ ಸಂಪತ್ತು ಕೊಡ್ತೇನೆ, ನಿನಗೆ ಅಲ್ಲಿ ಎಷ್ಟು ದುಡ್ಡು ಸಿಗುತ್ತೋ ಅದರ 10 ಪಟ್ಟು ಕೊಡ್ತೇನೆ ಅಂತ ಹೇಳಿ ಅವನನ್ನು ಬಾಯಿ ಮುಚ್ಚಿಸಿ ಕಳಿಸುವಂಥ ಪ್ರಸಂಗ ನಡೆಯುತ್ತೆ. ವಸ್ತುತಃ ಮೊದಲೊಂದು ಪರೀಕ್ಷೆ ನಡೆಯುತ್ತೆ. ಮರವನ್ನು ಕಚ್ಚುತ್ತಾನೆ ತಕ್ಷಕ, ಸುಟ್ಟು ಬೂದಿಯಾಗುತ್ತೆ. ಮರಳಿ ಮಂತ್ರವನ್ನು
ಉಪಯೋಗಿಸಿ ಮೊದಲಿನಂತೆ ಹಚ್ಚ ಹಸುರಾದ ಮರವನ್ನು ಎಬ್ಬಿಸಿ ನಿಲ್ಲಿಸ್ತಾನೆ, ಹೊರಟು ಹೋಗ್ತಾರೆ. ಇಷ್ಟು ನಡೆದದ್ದು ಇಲ್ಲಿ ಹೇಗೆ ಗೊತ್ತಾಯಿತು ಅಂದರೆ ಆಶ್ಚರ್ಯ. ಅಂದರೆ ಆ ಮರದ ಮೇಲೆ ಒಬ್ಬ ಋತ್ವಿಜ ಹಣ್ಣು ತೆಗಿಲಿಕ್ಕೋ ಕಟ್ಟಿಗೆ ಹೊಡಿಲಿಕ್ಕೋ ಹೋದವನು, ಕಟ್ಟಿಗೆ ಹೊಡಿತಾ ಇದ್ದವನು ಅವನ ಎದುರುಗಡೆನೇ ಸರ್ಪ ಕಚ್ಚಿದೆ, ಅವನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದವ ಬೂದಿಯಾಗಿದ್ದಾನೆ. ಮರಳಿ ಅದೇ ಋತ್ವಿಜ ಅವನನ್ನು ಮತ್ತೆ ನೀರನ್ನು ಎರಚಿ ಬದುಕಿಸಿದ್ದಾನೆ. ಅಲ್ಲಿದ್ದ ಎಲ್ಲ ಕ್ರಿಮಿಕೀಟಗಳ ಜೊತೆಗೆ ಇವನು ಕೂಡ ಮರಳಿ ಜೀವವನ್ನು ಪಡೆದಿದ್ದಾನೆ. ಹೀಗೆ ತಾನು ದೇಹವನ್ನು ಕಳೆದುಕೊಂಡದ್ದು, ಮರಳಿ ಮಂತ್ರದ ಬಲದಿಂದ, ಕಾಶ್ಯಪನ ಬಲದಿಂದ ದೇಹವನ್ನು ಪಡೆದದ್ದು, ಇದು ಸೀದಾ ಹೀಗೆ ಬಂದು ಸಂವಾದವನ್ನು ಮಂತ್ರಿಗಳಿಗೆ ಮುಟ್ಟಿಸಿದ್ದಾನೆ. ಕೋಪ ಬಂತು ಜನಮೇಜಯನಿಗೆ. ಕೂಡಲೇ ಈ ಯಾಗಕ್ಕಾಗಿ ನಾನು ಸಿದ್ಧನಾಗಿಯೇ ಸಿದ್ಧ, ಯಾಗಕ್ಕಾಗಿ ಏನು ಬೇಕಾದರೂ ತಡೆ ಬಂದರೂ ಯಾಗವನ್ನು ಮಾಡಿಯೇ ಶತಸಿದ್ಧ ಅಂತ ಭಾವಿಸಿ ಹೊರಟ. ಯಾಗ ಶುರುವಾಯಿತು, ಸಿದ್ಧತೆ ನಡೆಯಿತು. ಲೋಕಲೋಕಗಳ ಮೂಲೆ ಮೂಲೆಗಳಿಂದ ಅನೇಕ ಜನ ಋತ್ವಿಜರು, ಹಿರಿಯರು, ಜ್ಞಾನಿಗಳು, ರಾಜರು ಎಲ್ಲರೂ ಬಂದರು. ಇಂಥದ್ದೊಂದು ಯಾಗ ಇದೆಯಾ ಅಂತ ಕೇಳಿದ ತಕ್ಷಣ ಋತ್ವಿಜರು ಹೇಳಿದರು, ಇದು ನಿನಗೋಸ್ಕರ ಸಿದ್ಧವಾದ ಯಾಗವೊಂದಿದೆ, ಇದು ವೇದಗಳಲ್ಲಿಯೇ ಉಕ್ತವಾದಂತಹ ಸರ್ಪಯಜ್ಞ ಇದು ಅಂತ ಅದರ ವಿಧಿವಿಧಾನಗಳನ್ನೆಲ್ಲವನ್ನೂ ತೆರೆದಿಟ್ಟರು. ಕೋಪಕ್ಕೆ ಒಳ್ಳೆಯ ಆಹಾರ ಎನ್ನುವ ಹಾಗೆ ಸರ್ಪಗಳನ್ನೇ ಕರೆದು ಆಹುತಿಯಾಗಿ ಕೊಡುವ ಈ ಹೊಸ ಥರದ ವಿಶಿಷ್ಟವೆನಿಸುವ, ಎಲ್ಲರೂ ಒಂದು ರೀತಿಯಿಂದ ಅಚ್ಚರಿಪಟ್ಟರೂ ಕೂಡ ಇಲ್ಲ ಇದು ನಡಿಲೇಬೇಕಾದದ್ದು ಅಂತ ಸಂಕಲ್ಪವೋ ಅದೇ ಗಟ್ಟಿಯಾಗುವ ಹಾಗೆ ಸಿದ್ಧತೆ ಭರದಿಂದ ಸಾಗಿತು. ಅಣ್ಣನಿಗೆ ಗಾಬರಿ ಶುರುವಾಯಿತು. ತಂಗಿಯನ್ನು ಕೇಳಿದ ವಾಸುಕಿ, ಏನು ಮಗು ಹೀಗಾಗಿ ಹೋಗ್ತಾ ಇದೆ? ಅಣ್ಣ ಹೆದರಬೇಡ, ನಾನು ಆಸ್ತಿಕನನ್ನು ಕಳುಹಿಸಿಯೇ ತೀರ್ತೇನೆ, ನೀನೇನು ಯೋಚಿಸಬೇಡ ಅಣ್ಣ. ಆದರೆ ನಾವು ಇದ್ದಕ್ಕಿದ್ದ ಹಾಗೆ ಮೊದಲೇ ಹೋದರೆ ಇದು ಪೂರ್ತಿ ನಿಲ್ಲುವುದು ಕಷ್ಟ ಆಗುತ್ತೆ, ಅವನಿಗೆ ಇದರ ಜವಾಬ್ದಾರಿ ಬಿಡೋಣ, ಅವನೇನು ಮಾಡ್ತಾನೋ ಅದರ ಪ್ರಕಾರ ನಡೀಲಿ ಅಂತ. ಆಸ್ತಿಕ ಸೀದಾ ಹೋದ ಯಾಗಶಾಲೆಗೆ. ಎಷ್ಟು ಅಂದರೆ ಹೊಸಬರನ್ನು ಯಾರನ್ನೂ ಕೂಡ ಯಜ್ಞಶಾಲೆಯ ಹತ್ತಿರಕ್ಕೂ ಕೂಡ ಸುಳಿಯಗೊಡದಂತೆ ಅನೇಕ ಭಟರನ್ನು ಸುತ್ತಲೂ ಕಾವಲಾಗಿ ನಿಲ್ಲಿಸಿದ್ದ. ಗೊತ್ತಿಲ್ಲದವರು ಯಾರೂ ಬರುವ ಹಾಗಿಲ್ಲ, ಏನಾದರೂ ಬಂದರೂ ತೊಂದರೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಅವನಿಗೆ ಸುದ್ದಿ ಇತ್ತು. ಅದಕ್ಕೋಸ್ಕರ ಕಠಿಣವಾದ ವ್ಯವಸ್ಥೆಯನ್ನು ಇಟ್ಟುಬಿಟ್ಟಿದ್ದ. ಜರತ್ಕಾರುವಿನ ಮಗನಾದ ಆಸ್ತಿಕ ಹೊರಗೇ ಉಳಿದ. ಆದರೆ ಹೊರಗಿನಿಂದ ನಿಂತುಕೊಂಡೇ ಸೋಮಸ್ಯ ಯಜ್ಞೋ ವರುಣಸ್ಯ ಯಜ್ಞ ಪ್ರಜಾಪತೇರ್ಯಜ್ಞ ಆಸೀತ್ ಪ್ರಯಾಗೆ ತಥಾ ಯಜ್ಞೋಯಂ ತವ ಭಾರತಾಗ್ರ್ಯ ಪಾರೀಕ್ಷಿತ ಸ್ವಸ್ತಿನೋಸ್ತು ವಿಪ್ರೇಭ್ಯ. ಸೋಮನ ಯಜ್ಞ, ವರುಣನ ಯಜ್ಞ, ಪ್ರಜಾಪತಿಯ ಯಜ್ಞಗಳನ್ನು ಹೋಲುವ ಈ ಯಜ್ಞವನ್ನು ನೋಡಿ ನಾನು ತುಂಬ ಸಂತೋಷಗೊಂಡಿದ್ದೇನೆ. ಇದು ನಿಜವಾಗಿಯೂ ಕೂಡ ಹೇ ಭಾರತಾಗ್ರ್ಯ, ಭರತ ವಂಶದ ಹಿರಿತನವನ್ನು, ಹೆಗ್ಗಳಿಕೆಯನ್ನು ಮತ್ತಷ್ಟು ಹೆಚ್ಚಿಸುವ ಸಹಜವಾದ ಗುಣಗಳನ್ನು, ಪರೀಕ್ಷಿತನಂದೇ ರಕ್ತವನ್ನು ಹಂಚಿಕೊಂಡು ಬಂದವನೇ, ಬಹಳ ಚಂದ ಇದೆ. ಆ ಪ್ರತಿಯೊಂದು ಮಾತಿನಲ್ಲೂ ಅವನ ಮನಸ್ಸನ್ನು ಗೆಲ್ಲಲಿಕ್ಕೆ ಬೇಕಾದ ಸಣ್ಣ ಸಣ್ಣ ಎಲಿಮೆಂಟ್ಗಳನ್ನು ಬಿಡದೆ ಯಾಗದ ಬಗ್ಗೆಯೂ ಹೇಳ್ತಾನೆ, ಹಿಂದೆ ನಡೆದ ಯಾಗಗಳ ಬಗ್ಗೆಯೂ ಹೇಳ್ತಾನೆ, ಅವನ ಬಗ್ಗೆಯೂ ಹೇಳ್ತಾನೆ. ಇದು ಜನಮೇಜಯನ ಮನಸ್ಸನ್ನು ಸೆಳೆಯತ್ತೆ. ಇಂತಹ ಹಲವು ಯಜ್ಞಗಳ ಉಲ್ಲೇಖವನ್ನು ಮಾಡ್ತಾನೆ. ಇತಿಹಾಸ ಗೊತ್ತಿದೆ, ವರ್ತಮಾನದಲ್ಲಿ ಯಾಗ ಹೇಗೆ ನಡೆಯಬೇಕು ಅಂತನ್ನುವುದರ ಎಚ್ಚರ ಇದೆ, ಮತ್ತು ನೀನು ಅದನ್ನು ಮಾಡ್ತಾ ಇರುವುದರಿಂದ ಯಾಗಕ್ಕೊಂದು ಅರ್ಥ ಇದೆ ಅನ್ನುವ ಇಷ್ಟು ಅಂಶಗಳನ್ನು ಸೇರಿದ ಒಂದು ಅಧ್ಯಾಯದಲ್ಲಿ ಪೂರ್ತಿ ಯಾಗಗಳ ಕಲ್ಪನೆಯನ್ನು ಎತ್ತಿ ಹಿಡಿತಾನೆ. ಇದನ್ನು ಕೇಳಿ ತುಂಬ ಸಂತೋಷ ಪಡ್ತಾನೆ. ಕೃಷ್ಣಸ್ಯ ಯಜ್ಞ ಸತ್ಯವತ್ಯಾಸುತಸ್ಯ ಸ್ವಯಂಚ ಕರ್ಮ ಪ್ರಚಕಾರ ಯತ್ರ ತತ್ರ ಯಜ್ಞೋಯಂ ತವ ಭಾರತಾಗ್ರ್ಯ ಪಾರೀಕ್ಷಿತ ಸ್ವಸ್ತಿನೋಸ್ತು ಪ್ರಿಯೇಭ್ಯ. ನಿನ್ನವರಿಗೆಲ್ಲರಿಗೂ ಮುದ ನೀಡುವ, ನಿನ್ನ ಹಿರಿಯರನ್ನೆಲ್ಲರನ್ನೂ ಮತ್ತೆ ಮತ್ತೆ ಪಾಂಡವರನ್ನು, ವ್ಯಾಸದೇವನನ್ನು, ಶ್ರೀಕೃಷ್ಣನನ್ನು ನೆನಪಿಸುವಂತಹ ಈ ಯಾಗವನ್ನು ನೋಡಿ ನಾನು ಅದನ್ನೆಲ್ಲ ನೋಡಲಿಲ್ಲಲ್ಲ ಅಂತ ಒಂದು ಬೇಸರ ಇತ್ತು, ಅದು ತೀರಿ ಹೋಯಿತು, ಸಂತೋಷ ಆಯಿತು ನನಗೆ ಅಂತ ಹಾಗೆ ಯಾಗವನ್ನು ಮತ್ತೆ ಹೇಳ್ತಾನೆ. ಖಟ್ವಾಂಗನಾಭಾಗ ದಿಲೀಪ ಕಲ್ಪಯ ಯಾಯಾತಿ ಮಾಂಧಾತೃ ಸಮಪ್ರಭಾವ. ಸಮಪ್ರಭಾವ ಅಂದರೆ ಅವರಂತೆಯೇ ಅತ್ಯಂತ ಪ್ರಭಾವಶೀಲನಾದವನು ನೀನು. ಯಾರೆಲ್ಲ ಖಟ್ವಾಂಗ, ನಾಭಾಗ, ದಿಲೀಪ, ಯಯಾತಿ, ಮಾಂಧಾತೃ ಮೊದಲಾದ ಹಿಂದಿನ ದೊಡ್ಡ ದೊಡ್ಡ ಯಾಗಗಳನ್ನು ನಡೆಸಲಿಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಅದರಲ್ಲೇ ಸಂತೃಪ್ತಿಯನ್ನು ಕಂಡವರ ಸಾಲಿನಲ್ಲಿ ನಿಲ್ಲುವವನು ನೀನು. ಇಂಥವರ ಸಾಲಿನಲ್ಲಿ ನಿಲ್ಲುವ ಎದೆ ಗಾರಿಕೆಯನ್ನು, ಗಟ್ಟಿತನವನ್ನು ತೋರಿಸಿದ್ದಕ್ಕಾಗಿ ನಿನಗೆ ಎಷ್ಟು ಅಭಿನಂದಿಸಿದರೂ ಅದು ಕಮ್ಮಿ ಅಂತ ಹೀಗೆ ಹೇಳಿ ಸ್ತುತಾಹ, ಯಾಗಗಳನ್ನೆಲ್ಲ ಹಿಂದಿನದ್ದನ್ನು ಹೇಳಿ ಇದನ್ನು ಹೊಗಳಿದ. ಕರಗಿಬಿಟ್ಟ ಜನಮೇಜಯ. ಕರಗಿ ಹೇಳ್ತಾನೆ,
ಬಾಲೋಪ್ಯಯಂ ಸ್ಥವಿರ ಇವ ಅವಭಾಷತೆ ನಾಯಂ ಬಾಲಸ್ಥವಿರೋಯಂ ಮತೋ ಮೇ ಇಚ್ಛಾಮ್ಯಹಂ ವರಮಸ್ಮೈ ಪ್ರದಾತುಂ ತನ್ಮೇ ವಿಪ್ರಾಃ ಸಂವಿದಧ್ವಂ ಯಥಾವತ್. ಈ ಹುಡುಗನ ಮಾತಿನಲ್ಲಿ ಸ್ವಲ್ಪವೂ ಹುಡುಗತನ ಇಲ್ಲ. ಎತ್ತರದಲ್ಲಿ ಬೆಳೆದು ನಿಂತ ಒಬ್ಬ ಜ್ಞಾನಿಯ ಕಳಕಳಿ ಇದೆ, ಕಾಳಜಿ ಇದೆ, ಎಚ್ಚರ ಇದೆ, ತಿಳಿವಿನ ಮಡುವಾಗಿ ಈತ ಪ್ರತಿಯೊಂದು ಶಬ್ದವನ್ನು ಅಚ್ಚುಕಟ್ಟಾಗಿ ಪ್ರಯೋಗಿಸ್ತಾ ಇದ್ದಾನೆ. ಇಂಥ ಒಬ್ಬ ವಿಪ್ರಾಗ್ರ್ಯ ನಮ್ಮ ಯಾಗದ ಹೊರಭಾಗದಲ್ಲಿ ನಿಲ್ಲುವುದು ಅಂದರೆ ಏನರ್ಥ? ಅವನನ್ನು ನಾವು ಏನು ಬೇಕು ಅಂತ ಕೇಳದೆ ಹಾಗೆ ಕಳಿಸುವುದು ಅಂದರೆ ಏನರ್ಥ? ನನ್ನ ಹಿರಿಯರಿಗೆ ಹಿತವಾಗಲಿ ಅನ್ನುವ ದೃಷ್ಟಿಯಿಂದ ಮಾಡುವಂತಹ ಯಾಗಕ್ಕೆ ಇಂಥ ಒಬ್ಬ ವಿಪ್ರ ಅಗ್ರ್ಯ ಒಬ್ಬ ಬಂದಿದ್ದಾನೆ ಅಂತಂದಾಗ ಅವನಿಗೆ ಬೇಡಿದ್ದನ್ನು ನೀಡಬೇಕು ನಾನು. ತನ್ಮೇ ವಿಪ್ರಾಹ ಸಂವಿದಧ್ವಂ ಯಥಾವತ್. ಬಯಸಿದ್ದನ್ನು ನೀಡುವ, ಅವನು ಕೇಳಿದ್ದನ್ನು ಕೊಡುವ ಮನಸ್ಸನ್ನು ತೊಟ್ಟಿದ್ದೇನೆ. ದೀಕ್ಷಿತನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವನಿಗೇನು ಕೊಡಬೇಕೋ ಅದನ್ನು ಕೊಡೋಣ ಅಂತ. ವಿಪ್ರರೆಲ್ಲರೂ ಕೂಡ ಅವನ ಮಾತನ್ನು ಸಮ್ಮತಿಸ್ತಾರೆ. ಅಂದರೆ ಆಸ್ತಿಕನ ಮಾತನ್ನು ಸಮ್ಮತಿಸ್ತಾರೆ, ಜನಮೇಜಯನ ಮಾತನ್ನು ಕೂಡ ಒಪ್ಪಿಕೊಳ್ತಾರೆ. ಇದರ ಮಧ್ಯದಲ್ಲಿ ನಾವು ಯಾಗದ ಮಧ್ಯದಲ್ಲಿದ್ದೇವೆ. ಯಾಗದ ಕೊನೆಯಲ್ಲಿ ಅವನನ್ನು ಮಾತನಾಡಿಸೋಣ ಅಂತ ಹೀಗೆ ಅವರಲ್ಲೇ ಒಂದು ಚರ್ಚೆ ನಡೆದು ಸರ್ಪಗಳು ಬೀಳುವುದಕ್ಕೆ ಬೇಕಾದ ಹೆಸರುಗಳನ್ನು ಕರೆದು ಯಾಗದ ಕೆನ್ನಾಲಿಗೆಗೆ, ಜ್ವಾಲೆಗೆ ಸರ್ಪಗಳ ಮೂಟೆಗಳೇ ಬಂದು ಬೀಳ್ತಾ ಇರುವುದನ್ನು, ಹಾಹಾಕಾರವನ್ನು ಸಭೆ ಕೇಳಿ ಚೀರಿಡ್ತಾ ಇರುವುದನ್ನು ನೋಡಿದರೂ ಕೂಡ ಇದು ಯಾಗದ ಭಾಗವಾದದ್ರಿಂದ ಯಾರೂ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಆಗ ಬಹಳ ಸರ್ಪಗಳು ಬಂದು ಬಿದ್ದವು. ಕೂಗಾಟದ ಧ್ವನಿ ಆಕಾಶವನ್ನು ಮುಟ್ಟಿತ್ತು. ತಕ್ಷಕನ ಹೆಸರನ್ನು ಸೇರಿಸಿ ಯಾಗದಲ್ಲಿ ಕರೆತರುವ ಮಂತ್ರಗಳನ್ನು ಜೋರಾಗಿ ಉಚ್ಚರಿಸ್ತಾ ಇದ್ದಾರೆ. ತಕ್ಷಕ ನೆಲೆ ನಿಂತಿದ್ದ ಜಾಗವೇ ನಡುಗತೊಡಗಿತು. ಇಂದ್ರನನ್ನು ಶರಣಾದ ತಕ್ಷಕ, ನನ್ನ ಬಳಿ ನೀನು ಆಸರೆ ಪಡೆದ ಮೇಲೆ ಅಗ್ನಿ ನಿನ್ನನ್ನು ತನ್ನೊಳಗೆ ಸೆಳೆದುಕೊಳ್ಳಲಾರ ಅಂತ ಭರವಸೆ ಇತ್ತ. ಋತ್ವಿಜರು ಹೇಳಿದರು, ತಕ್ಷಕ ಬರುವ ಸಾಧ್ಯತೆಗಳಿಲ್ಲ. ಇಂದ್ರನನ್ನೇ ಆಶ್ರಯಿಸಿ ಅವನ ಸಿಂಹಾಸನವನ್ನೇ ಅಪ್ಪಿಕೊಂಡು ಕೂತಿದ್ದಾನೆ, ಬರುವುದು ಕಷ್ಟ ಇದೆ. ಸೇಂದ್ರಾಯ ತಕ್ಷಕಾಯ ಸ್ವಾಹ ಅನ್ನಿಯಿಂದ, ಇಂದ್ರನನ ಗೂಡಿದ ತಕ್ಷಕನನ್ನ ಈ ಯಾಗದಲ್ಲಿ ಬಲಿಕೊಡಿ ಇಂದ. ಋತ್ವಿಜರು ಹಾಗೆ ಮಂತ್ರವನ್ನು ಜೋಡಿಸಿಕೊಂಡು ಊಹಾಪೋಹಗಳಿಂದ ಏನೇನು ಬದಲಾಯಿಸಬೇಕೋ ಮಂತ್ರಗಳು ಅದನ್ನು ಚೆನ್ನಾಗಿ ತಿಳಿದವರಿದ್ದರು. ಆದ್ದರಿಂದಾಗಿ ಅದಕ್ಕೋಸ್ಕರ ವೇದಾಂಗಗಳನ್ನು ಚೆನ್ನಾಗಿ ಓದಬೇಕು ಅಂತ ಹೇಳುವುದು. ಮಂತ್ರಗಳಲ್ಲಿ ಎಲ್ಲೋ ಒಂದು ಚೂರು ಹೆಚ್ಚು ಕಮ್ಮಿ ಆದಾಗಲೂ ಅದನ್ನು ಸರಿ ಮಾಡಿಸಿಕೊಳ್ಳುವ ತಾಕತ್ತುಳ್ಳವನೇ ನಿಜವಾದ ಋತ್ವಿಜ ಅಂತ ಅನಿಸಿಕೊಳ್ತಾನೆ. ಬದಲಾಯಿಸಿದ್ರು ಇಂದ್ರನ ಪೀಠವೇ ಅಲುಗತೊಡಗಿತು. ಅಂಥ ಸ್ಥಿತಿಯಲ್ಲಿ ಎದ್ದಿತು. ಕೆಳಕ್ಕೆ ಧಾವಿಸುವಂತಹ ದೃಶ್ಯವನ್ನು ದೇವತೆಗಳು ನಿಂತು ನೋಡ್ತಾ ಇದ್ದಾರೆ. ಆಗ ಜನಮೇಜಯನಿಗೆ ಏನನ್ನಿಸಿತೋ ಏನು, ಅಂದರೆ ಇದು ಯಾಗ ಆಯಿತು. ಯಾವಾಗಲೂ ಕೆಲವು ಇನ್ನೂ ಪೂರ್ತಿ ರಿಸಲ್ಟ್ ಬರುವ ಮುಂಚೆ ಹಾ ಅಂತ ಕುಣಿದಾಡಬಾರ್ದು ಅಂತ ಒಂದು ಮಾತಿದೆ. ಇವನು ಖುಷಿಯಲ್ಲಿ ತಕ್ಷಣ ಹೇಳ್ತಾನೆ, ವರ್ತತೆ ತವ ರಾಜೇಂದ್ರ ಕರ್ಮೈತದ್ವಿಧಿವತ್ ಪ್ರಭೋ ಅಸ್ಮೈತು ದ್ವಿಜ ಮುಖ್ಯಾಯ ವರಂ ತ್ವಂ ದಾತುಮರ್ಹಸಿ. ನಿನ್ನ ಯಾಗದ ಪೂರ್ಣತೆಗೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆದು ಬಿಟ್ಟಿವೆ ಅಂತ ಋಷಿಗಳು ಹೇಳಿದಾಗ, ಹಾಗಾದರೆ ಈ ವಿಪ್ರನಿಗೆ ಈಗಲೇ ಕೊಡಬೇಕಾದದನ್ನು ಕೊಟ್ಟು ಬಿಡೋಣ. ಅಂದರೆ ಅದೊಂದು ಕ್ರಮ ಇದೆ. ಒಂದು ಸುಲಗ್ನತಾ ಸಿದ್ಧಾರ್ಥಂ, ಯಾಗದ ಪೂರ್ಣ ಲಗ್ನ ಅನ್ನೋದು, ಮುಹೂರ್ತ ಅನ್ನೋದು ಸುಮುಹೂರ್ತವಾಗಲಿ ಅನ್ನುವ ದೃಷ್ಟಿಯಿಂದ ಫಲದಾನ, ಏನಾದರೂ ಒಂದು ದಾನ ಮಾಡುವುದು ಅಂತಿದೆ. ಈಗ ಮದುವೆಯ ಸಂದರ್ಭದಲ್ಲಿ ಅಥವಾ ಉಪನಯನದ ಸಂದರ್ಭದಲ್ಲಿ ಆ ಧಾರೆ ಎರೆಯುವಾಗ ಅಥವಾ ನಿರೀಕ್ಷಣೆ ಆಗುವಾಗ ಅಥವಾ ಆ ಹುಡುಗನಿಗೆ ಅಮ್ಮನನ್ನು ನೋಡುವುದಕ್ಕೋಸ್ಕರ ಆ ಗರ್ಭದ ಚೀಲದಲ್ಲಿ ಕಟ್ಟಿ ಅವನು ಮುಂದೆ ನೋಡಬೇಕು ಅಂತ ಬಂದಾಗ ಅಲ್ಲಿರುವ ಎಲ್ಲರಿಗೂ ಕೂಡ ಫಲವನ್ನು ಕೊಟ್ಟು ಆ ಹುಡುಗನಿಗೆ ಆಶೀರ್ವದಿಸಿ ಮುಂದೆ ಹೊಸ ಹುಟ್ಟನ್ನು ಪಡೀಲಿಕ್ಕಿರುವ ಅಥವಾ ಹೊಸ ಗಾರ್ಹಸ್ಥ್ಯ ಧರ್ಮವನ್ನು ಪಡೆದು ಪ್ರಜೋತ್ಪತ್ತಿಯನ್ನು ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇರುವ, ಸಂಸ್ಕಾರಕ್ಕೆ ಇಳಿತಾ ಇರುವ ಹುಡುಗ ಹುಡುಗಿಯನ್ನೋ ಅಥವಾ ಆ ಋತ್ವಿಜ ಋಷಿಕುಮಾರನನ್ನೋ ಅವನನ್ನು ಎತ್ತರಕ್ಕೆ ತರುವುದಕ್ಕಾಗಿ ನೀವು ಅನುಗ್ರಹಿಸಿ ಅಂತ ಕೇಳುವುದಿದೆ. ಹಾಗೆ ಇಲ್ಲಿ ಫಲದಾನದ ದೃಷ್ಟಿಯ ಹಾಗೆ ಮಾತು ಕೊಟ್ಟಿದ್ದಾಗಿತ್ತು. ಈಗ ಕೊಟ್ಟು ಬಿಟ್ಟರೆ ಯಾಗ ಪೂರ್ಣವಾದ ಸಾಫಲ್ಯವನ್ನು ಹೊಂದುತ್ತೆ ಅಂತ ಭಾವಿಸಿ ಹೇಳಿದರು. ಬಾಲಾಭಿರೂಪಸ್ಯ ತವ ಪ್ರಮೇಯ ವರಂ ಪ್ರಯಚ್ಛಾಮಿ ಯಥಾನುರೂಪಂ ವೃಣೀಶ್ವ ಯತ್ತೇಭಿಮತಂ ಹೃದಯ ಸ್ಥಿತಂ ತತ್ತೇ ಪ್ರದಾಸ್ಯಾಮ್ಯಪಿ ಚೇದದೇಯಂ ಅದೇಯಂ ಚೇದಪಿ. ಕೊಡಲಾರದ್ದಾದರೂ ಕೂಡ ಕೊಟ್ಟು ಬಿಡುವೆನೆಂಬ ದೃಢವಾದ ವಿಶ್ವಾಸದಿಂದ ನಿನ್ನ ಮುಂದೆ ಕೈಯಡ್ಡಿ ನೀಡುತ್ತಾ ಇದ್ದೇನೆ, ತೆಗೆದುಕೋ ವರವನ್ನು. ಬಯಸಿದ್ದನ್ನೀಯುವೆನು,
ಕೇಳು ಏನು ಬೇಕು ಅಂತ ಅಂದ. ಹುಡುಗ ಅಲ್ಲಿ ತನಕ ಸುಮ್ಮನೆ ಇದ್ದ. ಕೊಡು 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 ಅಂತ ಕೇಳ್ತಾ ಇದ್ರೆ ಬಹುಶಃ ಕೊಡ್ತಿದ್ನೋ ಇಲ್ವೋ. ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ, ತಾಳ್ಮೆಯಿಂದ ಕಾಯಬೇಕಾದದ್ದಿತ್ತು. ಕಾದು ಅದೇ ಸರಿಯಾದ ಸಮಯಕ್ಕೆ ವರಂ ದದಾಸಿ ಚೇನ್ಮಹ್ಯಂ ವೃಣೋಮಿ ಜನಮೇ ಜಯ ಸತ್ರಂತೆ ವಿರಮತ್ವೇ ತತ್ ನ ಪತೇಯುರ್ ಇಹ ಉರಗಾಹ ಇಹ ಉರಗಾಹ ನ ಪತೇಯುಹು ವಿರಮತು. ಈ ಯಜ್ಞವು ನಿಲ್ಲಲಿ. ಇಲ್ಲಿಯ ತನಕ ಬಿದ್ದ ಸರ್ಪಗಳ ಯಾಗದಿಂದಾಗಿ ಸರ್ಪಯಾಗ ಪೂರ್ಣಗೊಂಡಿದೆ ಅಂತಾಗಲಿ ಹೊರತು ಮತ್ತಷ್ಟು ಸರ್ಪಗಳ ಹೋಮ ಆಹುತಿ ಈ ಯಾಗವನ್ನು ನಿಜವಾದ ಸ್ತರದಲ್ಲಿ ಏನು ಸಂತೋಷವನ್ನು ಲೋಕಕ್ಕೆ ಒದಗಿಸಿತೋ ಅದು ಕೊನೆಗೊಳ್ಳದಿರಲಿ, ಸಂತೋಷ ಅನ್ನೋದು ಹಾಳಾಗದಿರಲಿ ಅಂತ ಕೇಳಿಕೊಂಡ. ಅಯ್ಯೋ, ಏನು ಕೇಳಿದೆಯಪ್ಪ? ಯಾಗ ಯಾವುದರಿಂದ ಸಫಲತೆಯನ್ನು ಹೊಂದಬೇಕೋ ಅದೇ ಇನ್ನು ಪೂರ್ಣವಾಗಿಲ್ಲ, ಅದನ್ನೇ ನೀನು ನಿಲ್ಲಿಸ್ತಾ ಇದೆಯಲ್ವಪ್ಪ. ಬೇರೆ ಏನಾದರೂ ಕೇಳೋ. ಸಂಪತ್ತು ಕೊಡ್ತೇನೆ, ರಾಜ್ಯ ಕೊಡ್ತೇನೆ, ನಿನಗೆ ಬೇಕೆನಿಸಿದಂತಹ ಬಯಕೆಗಳನ್ನು ಈಡೇರಿಸಬಲ್ಲ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತೇನೆ, ಕೇಳದನ್ನು ಅಂದ. ಕೊಡುವುದಾದರೆ ಇದನ್ನು ಕೊಡು. ಸುವರ್ಣಂ ರಜತಂ ಗಾಶ್ಚ ನತ್ವಾ ರಾಜನ್ ವೃಣೋಮ್ಯಹಂ ಸತ್ರಂತೆ ವಿರಮತ್ವೇ ತತ್ ಸ್ವಸ್ತಿ ಮಾತೃಕುಲಸ್ಯ ನಃ. ನಾವಾಗಿದ್ದರೆ ನಮಗೆ ಬೇಕಾದಷ್ಟು ಸಿಗುತ್ತೆ ಅಂತಾದರೆ ಸಾಕು ಬಿಡಿ, ಲೋಕದ್ದೆಲ್ಲ ಇಟ್ಕೊಂಡು ಉದ್ಧಾರ ಆದವರು ಯಾರಿದ್ದಾರೆ ಅಂತ ಭಾವಿಸ್ತಿದ್ವೋ ಏನು. ಆದರೆ ಆಸ್ತಿಕ ಹೇಳ್ತಾನೆ, ನೀನು ಕೊಡುವ ಸುವರ್ಣ, ನೀನು ಕೊಡುವ ರಜತ, ನೀನು ಕೊಡುವ ಹಸುಗಳು, ನೀನು ಕೊಡುವ ಭೂಮಿ, ನೀನು ಕೊಡುವ ಎಲ್ಲ ಗೌರವ ನ ವೃಣೋಮ್ಯಹಂ, ನನಗದರ ಬಗ್ಗೆ ಅಪೇಕ್ಷೆಯೇ ಇಲ್ಲ. ನನ್ನದೊಂದೇ ಮಾತು, ಅದು ತುದಿಯಲ್ಲೂ ಅದೇ, ಮಧ್ಯದಲ್ಲೂ ಅದೇ, ಕೊನೆಯಲ್ಲೂ ಅದೇ, ಯಾಗ ನಿಲ್ಲಲಿ ಅಷ್ಟೇ, ಇದಕ್ಕಿಂತ ಬೇರೆ ಏನನ್ನು ನಾನು ಬಯಸುವುದಿಲ್ಲ ಅಂದ. ಆಗಲೇ ಯೋಚನೆ ಬಂತು, ಇಲ್ಲ, ಇವನ ಓಜಸ್ಸು, ಇವನು ಹೇಳುವ ಮಾತಿನಲ್ಲಿರುವ ದೃಢತೆ, ಇವನಿಗಿರುವ ನಿಶ್ಚಯ ಬುದ್ಧಿ ಇದೇನೋ ದೈವ ಸಂಕಲ್ಪವನ್ನು ಜೋಡಿಸಿ ಮಾತಾಡ್ತಾ ಇದೆ. ಕೇವಲ ಒಬ್ಬ ಋತ್ವಿಜನಾಗಿ ಮಾತಾಡ್ತಾ ಇಲ್ಲ, ಇವನೊಳಗೆ ಭಗವತ್ ಸಂಕಲ್ಪವೇ ಮಾತಾಡ್ತಾ ಇದೆ ಅಂತ ಜನಮೇಜನಿಗೆ ಅನ್ನಿಸಿತು. ಅನ್ನಿಸಿ ತಥೋ ರಾಜ ಬ್ರವೀದ್ವಾಕ್ಯಂ ಸದಸ್ಯೈಶ್ಚೋದಿತೋ ಭೃಶಂ ಕಾಮಮೇತದ್ಭವತ್ವೇವಂ ಯಥಾಸ್ತೀಕಸ್ಯ ಭಾಷಿತಂ. ಆಸ್ತಿಕ ಹೇಗೆ ಹೇಳಿದನೋ ಅಂತೆಯೇ ಯಾಗ ಕೊನೆಗೊಳ್ಳಲಿ. ಇಲ್ಲಿಯ ತನಕ ನಡೆದ ಸರ್ಪಯಾಗದ ಮುಕ್ತಾಯವನ್ನು ನೀವು ಹಾಡಿಬಿಡಿ, ಇಲ್ಲಿಗೇನು ನಿಂತಿತೋ ಅಲ್ಲಿಗೆ ಇದರ ಕೃಷ್ಣಾರ್ಪಣವನ್ನು ಬಿಟ್ಟುಬಿಡಿ ಅಂತ ಹೇಳಿ ಅವರಿಗೆ ಕೊಡಬೇಕಾದ ಎಲ್ಲ ಸಂಪತ್ತನ್ನು ಸಮಾಪ್ಯತಾಮಿದಂ ಕರ್ಮ ಪನ್ನಗಾಸ್ ಸಂತ್ವನಾಮಯಾ ಪ್ರಿಯತಾಮಯಮಾಸ್ತೀಕ ಸತ್ಯಂ ಸೂತವಚೋಸ್ತು ತತ್. ಋತ್ವಿಜನೊಬ್ಬ ಸಂತುಷ್ಟನಾದರೆ ಜಗತ್ತಿನ ಎಲ್ಲವೂ ಸಂತೋಷಗೊಂಡಂತೆ. ಈ ಆಸ್ತಿಕ ಸಂತುಷ್ಟನಾದರೆ ಎಲ್ಲವೂ ಪೂರ್ಣಗೊಂಡಂತೆ. ಯಾಕೆಂದರೆ ತುಂಬ ತಿಳಿದವನು, ಸರಿಯಾದ ವಿಷಯವನ್ನು ಸರಿಯಾದ ಕಾಲಕ್ಕೆ ದೃಢವಾದ ವಿಶ್ವಾಸದೊಂದಿಗೆ ಬೇರೆಲ್ಲ ಬಯಕೆಗಳನ್ನು ಈಡೇರಿಸಬಲ್ಲೆನೆಂಬ ಧೈರ್ಯವನ್ನು ತುಂಬಿದಾಗಲೂ ಅದನ್ನು ಬಿಟ್ಟು ಇದನ್ನೇ ಕೇಳ್ತಾ ಇದ್ದಾನೆ ಎಂದರೆ ತಾನೇನು ಕೇಳ್ತಾ ಇದ್ದೇನೆ ಅಂತ ಅವನಿಗೆ ಎಚ್ಚರ ಇದೆ, ಇದರಿಂದ ಲೋಕಕ್ಕೆ ಒಳಿತಾಗುತ್ತೆ ಅಂತ ಅನ್ನೋದು ನನ್ನ ಯೋಚನೆ. ಹಾಗೆಯೇ ಕೂಡಲೇ ಮಾತು ಕೊಟ್ಟಂತೆ ಯಾಗವನ್ನು ನಿಲ್ಲಿಸಿದ. ಯಾಗದ ಎಲ್ಲ ಪೌರೋಹಿತ್ಯ ವರ್ಗದವರಿಗೂ ಕೊಡಬೇಕಾದ ಸಂಭಾವನೆಗಳನ್ನಿತ್ತು. ಬಂದ ಉಳಿದ ಎಲ್ಲ ರಾಜರಿಗೆ, ಋತ್ವಿಜರಿಗೆ, ಋಷಿಗಳಿಗೆ, ಇನ್ನುಳಿದ ಅನೇಕ ಕರ್ಮಚಾರರಿಗೆ, ಉಳಿದ ಎಲ್ಲ ಪ್ರಜೆಗಳಿಗೆ ಹೊಟ್ಟೆ ತುಂಬ ಊಟ, ಬೇಕಾದಷ್ಟು ಸಂಪತ್ತು, ಅದರ ಜೊತೆಗೆ ವಸ್ತ್ರ, ವೈಢೂರ್ಯ, ಆಭರಣಾದಿಗಳು ಏನೇನು ಕೊಡಬೇಕು ಅಂತ ನಿಶ್ಚಯವಾಗಿತ್ತೋ ಅದೆಲ್ಲವನ್ನೂ ಕೊಟ್ಟು ಅವರವರನ್ನು ಯಥಾವತ್ತಾಗಿ ಕಳುಹಿಸಿಕೊಟ್ಟಿದ್ದಾನೆ. ಒಂದು ಪ್ರಾರ್ಥನೆ ಮಾಡಿದ, ಮುಂದೆ ಒಂದು ದೊಡ್ಡದಾದ ಯಾಗವನ್ನು ನಾನು ಮಾಡುವಾಗ ಅದಕ್ಕೆ ತಾವು ಋತ್ವಿಜರಾಗಿ ಬರಬೇಕು ಅಂತ ಕೇಳಿಕೊಂಡ. ವಾಜಿಮೇಧೆ ಯಥಾವತ್, ಹೀಗೆಯೇ ನೀವು ಆ ಯಾಗದಲ್ಲಿಯೂ ಪ್ರಧಾನವಾದ ಸ್ಥಾನವನ್ನು ನಿರ್ವಹಿಸಿ ನನ್ನ ಯಾಗಕ್ಕೆ ಪೂರ್ಣತೆಯನ್ನು ತಂದುಕೊಡಬೇಕು ಅಂತ ಕೇಳಿಕೊಂಡ. ಆಸ್ತಿಕ ಅಸ್ತು ಅಂದ. ಇಷ್ಟು ಹೇಳಿ ಈ ಹೊತ್ತಿಗೆ ಏನಾಯಿತು ಅಂದರೆ, ನಾಗವಂಶದ ಸದಸ್ಯರೆಲ್ಲರೂ ಕೂಡ ಇವನಿಂದಾಗಿ ನಮ್ಮ ವಂಶ ಉಳಿಯಿತು ಅಂತ ಹಲಹಲಾ ಶಬ್ದ, ಜೋರಾಗಿ ಶಬ್ದ ಮಾಡಿ ಆಸ್ತಿಕ ನಮ್ಮ ಬದುಕನ್ನು ಉಳಿಸಿದ ಅಂತ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸಿದರು. ಜನಮೇಜನನ್ನು ಅಭಿನಂದಿಸಿದರು. ಜೊತೆಗೆ ಒಂದು ವಿಶೇಷವಾದ ವರಗಳನ್ನು ಆ ಸರ್ಪಗಳೇ ಕೊಡ್ತಾರೆ. ಅಸಿತಂ ಚಾರ್ತಿಮಂತಂಚ ಸುನೀತಂಚಾಪಿ ಯಸ್ಮರೇತ್ ದಿವಾ ಯದಿ ವಾ ರಾತ್ರೌ ನಾಸ್ಯ ಸರ್ಪಭಯಂ ಭವೇತ್ ಆಸ್ತಿಕ ಸರ್ಪಸತ್ರೇವ ಪನ್ನಗಾನ್ಯೋಭ್ಯರಕ್ಷತ ತಂ ಸ್ಮರಂತಂ ಮಹಾಭಾಗ ನಮಾಂ ಹಿಂಸಿತುಮರ್ಹಥ. ಸರ್ಪಾಪಸರ್ಪಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇಷಯಸ್ಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ. ಜರತ್ಕಾರುವಿನ ಪೀಳಿಗೆಯಾಗಿ ಬಂದ ಈ ಆಸ್ತಿಕ ನಮ್ಮೆಲ್ಲರ ಬದುಕನ್ನು
ಹಸನುಗೊಳಿಸಿದ. ಯಾರು ಈ ಕಥೆಯನ್ನು ಸ್ಮರಿಸಿ ಸರ್ಪಯಾಗವನ್ನು ನೆನಪಿಸಿಕೊಂಡು ಅವನ ತಪಸ್ಸಿನ ಪ್ರಭಾವದಿಂದ ಯಾಗವನ್ನು ನಿಂತಂತೆ ಜನಮೇಜಯನ ಮನಸ್ಸಿನಲ್ಲಿ ಅದಕ್ಕೆ ಒಪ್ಪಿಗೆ ಸೂಚಿಸಿದಂತೆ ನಡೆದ ಕಥೆಯನ್ನು ಯಥಾವತ್ತಾಗಿ ಯಾರು ತಿಳಿಯುತ್ತಾನೋ ಅವನಿಗೆ ನಾಸ್ಯ ಸರ್ಪ ಭಯಂ ಭವೇತ್, ಅವನಿಗೆ ಸರ್ಪ ಭಯ ಉಂಟಾಗುವುದಿಲ್ಲ. ಯಾಕೆಂದರೆ ಅವನನ್ನು ನಾವು ಈ ಕಾಲದಲ್ಲಿ ಮತ್ತೆ ಮತ್ತೆ ಸ್ಮರಿಸಿ ಅವನನ್ನು ಸ್ಮರಿಸಿದವರಿಗೆ ನಮ್ಮ ಭಯ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು ಈ ಭಯವಾದಾಗ ಹೇಳಬೇಕಾದ ಮಾತನ್ನು ಮತ್ತೊಮ್ಮೆ ನೆನಪಿಸ್ತೇನೆ. ಸರ್ಪಾಪಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇಜಯಸ್ಯ ಯಜ್ಞ ಅಂತೆ ಆಸ್ತಿಕ ವಚನಂ ಸ್ಮರ. ಹೇ ಸರ್ಪವೇ, ಅಪಸರ್ಪ, ಹೊರಟು ಹೋಗು ಇಲ್ಲಿಂದ. ಇದನ್ನು ಜೋರು ಬಾಯಲ್ಲಿ ಹೇಳುವುದಲ್ಲ, ಇದು ಮನಸ್ಸಿನ ತರಂಗಗಳನ್ನು ಎಬ್ಬಿಸಿ ಹೇಳಬೇಕಾದ ಮಾತು. ಶ್ರದ್ಧೆಯಿಂದ ಮನಃಪೂರ್ವಕವಾಗಿ ಹೇ ಸರ್ಪವೇ, ನೀನು ಪ್ರಕೃತಿಯಲ್ಲಿ ಒಂದು ಭಾಗ, ನಿನಗೂ ನನಗೂ ಯಾವುದೇ ರೀತಿಯಾದ ದ್ವೇಷ ಇಲ್ಲ. ನನಗೆ ನಿನ್ನನ್ನು ಕಂಡಾಗ ಭಯ ಆಗಿದೆ ಅನ್ನುವ ಕಾರಣಕ್ಕಾಗಿ ನಾನು ಸ್ವಲ್ಪ ದೂರ ಸರಿತಾ ಇದ್ದೇನೆ ಬಿಟ್ರೆ ನಿನ್ನ ಮೇಲೆ ಯಾವ ಕೆಡುಕನ್ನು ಮಾಡುವ ಬಯಕೆ ನನ್ನಲ್ಲಿಲ್ಲ. ಅಪಸರ್ಪ ಭದ್ರಂತೆ, ನಿನಗೆ ತೊಂದರೆ ಆಗದ ಹಾಗೆ ನೀನು ಸುಖವಾಗಿ ಹೊರಟು ಹೋಗು. ಗಚ್ಚ ಸರ್ಪ ಮಹಾವಿಷ, ಇಲ್ಲಿಂದ ಧೈರ್ಯವಾಗಿ ನೀನು ದೂರಕ್ಕೆ ತೆರಳಿದರೆ ನಾನು ಯಾವ ರೀತಿಯಿಂದಲೂ ಕೂಡ ನಿನಗೆ ತೊಂದರೆ ಉಂಟು ಮಾಡುವುದಿಲ್ಲ. ಯಾಕೆಂದರೆ ಜನಮೇಜಯನ ಯಜ್ಞದ ಕೊನೆಯಲ್ಲಿ ನೀನು ಹೇಳಿದ ಮಾತನ್ನು ನೆನಪಿಸಿಕೋ. ಆಸ್ತಿಕ ವಚನಂ ಸ್ಮರ. ಆಸ್ತಿಕ ಹೇಳಿದ ಮಾತೇನು? ಆಸ್ತಿಕಸ್ಯ ವಚ ಶ್ರುತ್ವಾ ಯಸ್ಸರ್ಪೋ ನ ನಿವರ್ತತೆ ಶತಧಾ ಬಿದ್ಯತೆ ಮೂರ್ಧಾ ಶಿಂಶವೃಕ್ಷ ಫಲಂ ಯಥಾ. ಆಸ್ತಿಕನ ಮಾತನ್ನು, ಆಸ್ತಿಕನ ಹೆಸರನ್ನು ಕೇಳಿದ ಮೇಲೂ ಕೂಡ ಯಾವ ಸರ್ಪವು ಅಲ್ಲಿಂದ ಹೊರಟು ಹೋಗುವುದಿಲ್ಲವೋ ಆ ಸರ್ಪದ ತಲೆ 1000 ಹೋಳಾಗಲಿ ಅಂತ ಆಸ್ತಿಕನ ಆ ಮಾತಿಗೆ ಶರಾವನ್ನು ನಾವು ಬರೆದಿದ್ದೇವೆ, ಒಪ್ಪಿಗೆಯನ್ನು ಸೂಚಿಸಿದ್ದೇವೆ. ಹಾಗಾಗಿ ವೃಕ್ಷ ಫಲ ಅಂದರೆ ಒಂದು ಬೆಳ್ಳಗಿನ ಹೂವಿನ ಥರ ಇರುವ ಒಂದು ಹಣ್ಣಿದೆ. ಆ ಹಣ್ಣು ಕೆಳಕ್ಕೆ ಬಿದ್ದರೆ ಎಲ್ಲ ಚಲ್ಲಾಪಿಲ್ಲಿಯಾಗಿ 1000 ಪಾಲಾಗುತ್ತೆ. ಅದು ಬಹಳ ಮೆತ್ತಗೆ ಇರುತ್ತೆ. ಮಧ್ಯದಲ್ಲೂ ಒಂದು ಸಣ್ಣ ಗಟ್ಟಿಯ ಪದಾರ್ಥ ಇರುತ್ತೆ, ಉಳಿದಂತೆ ಹೊರಗಿನ ಭಾಗ ಎಲ್ಲ ಚೂರು ಚೂರಾಗಿ ಹೋಗುತ್ತೆ. ಹಾಗೆ ಈ ಸರ್ಪದ ತಲೆ 1000 ಹೋಳಾಗಲಿ ಅಂತ ಈ ಮಾತು ನೆನಪಿಸಿಕೊಂಡು ಯಾರು ಸರ್ಪದ ಸಮಸ್ಯೆ ಉಂಟಾದಾಗ, ಕನಸುಗಳು ಬಿದ್ದಾಗ, ಅಥವಾ ಮನೆಯ ಹತ್ತಿರ ಅಂಥದ್ದೇ ಸರ್ಪಗಳು ಕಂಡಾಗ, ಅಥವಾ ಯಾವುದೋ ಕಾರಣಕ್ಕಾಗಿ ನಮ್ಮಿಂದ ಅಂತಹ ಸರ್ಪದ ಕೆಲಸದಲ್ಲಿ ನಾವು ತೊಡಕನ್ನು ಮಾಡಿ ಅದರಿಂದ ಭಯವನ್ನು ಎದುರಿಸಿದಾಗ ಈ ಶ್ಲೋಕವನ್ನು ಹೇಳಿಕೊಂಡು ಆಸ್ತಿಕನನ್ನು ಸ್ಮರಿಸಿದರೆ ನಮ್ಮ ಸರ್ಪ ಭಯ ನಿವಾರಣೆಯಾಗುತ್ತೆ. ಹಾಗಾಗಿ ಆಸ್ತಿಕ ಅಂದರೆ ಸರ್ಪ ಭಯ ನಿವಾರಕ ಅಂತರ್ಥ. ಹೀಗೆ ಆಸ್ತಿಕನ ಕಥೆಯ ಮಹತ್ವವನ್ನು ತಿಳಿಸಿ ಈ ಕಥೆಯನ್ನು ಕೇಳಿದವನಿಗೂ ಕೇಳಿಸಿದವನಿಗೂ ಆ ಪರಿಸರದಲ್ಲಿ ಯಾವ ತೊಂದರೆಗಳಿದ್ದರೂ ಕೂಡ ಅದು ಪೂರ್ಣವಾಗಿ ದೂರವಾಗಲಿ ಅನ್ನುವುದನ್ನು ಭಾರತವೇ ಫಲಶ್ರುತಿಯ ರೂಪದಲ್ಲಿ ಕೊನೆಗೆ ಹೇಳುವ ಮಾತು. ಇದು ಆದಿಪರ್ವದ ಭಾಗವಾಗಿ ಆಸ್ತಿಕ ಪರ್ವ ಅಂತಲೇ ಒಂದು ಭಾಗ ಇದೆ. ಅಲ್ಲಿ ಬಂದ ಇಷ್ಟು ಕಥೆಯಲ್ಲಿ ಆಸ್ತಿಕನ ಚರಿತ್ರೆಯನ್ನು ನಾವು ಯಥಾವತ್ತಾಗಿ ಸಾಧ್ಯವಾದಷ್ಟು ಸಲಕರಣೆಗಳೊಂದಿಗೆ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಕಥೆಯನ್ನು ಕೇಳುವುದಕ್ಕೋಸ್ಕರ ಅನುಕೂಲವನ್ನು ಮಾಡಿಕೊಟ್ಟು ಪಾತ್ರದ ಚಿತ್ರಣವನ್ನು ನಮ್ಮ ಮುಂದೆ ತೆರೆದಿಡುವುದಕ್ಕೆ ಅನುಕೂಲ ಮಾಡಿಕೊಟ್ಟವರು ದಿವಂಗತ ಶ್ರೀ ವೆಂಕಟರಾಮಯ್ಯ, ಶ್ರೀಮತಿ ಶಾರದಮ್ಮ ಅವರ ಸಂಸ್ಮರಣೆಯಲ್ಲಿ ಕುಟುಂಬದವರು ನಡೆಸಿದ್ದಾರೆ. ಅವರಿಗೂ ಈ ಕಥೆಯನ್ನು ಕೇಳಿ ಸಂತೋಷಪಟ್ಟ ಎಲ್ಲ ಸದ್ಭಕ್ತರಿಗೂ ಭಗವಂತನ ಕರುಣೆ ಸದಾ ಇದ್ದು ನಿರ್ಭಯವಾಗಿ ಬದುಕುವುದಕ್ಕೆ, ಸಾಧನೆಯ ಪಥದಲ್ಲಿ ಸಾಗುವುದಕ್ಕೆ ಕರುಣಿಸಲಿ ಭಗವಂತ ಅನುಗ್ರಹವನ್ನು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.